ಜಜ್ಜಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಎಲ್ಲ ಸೇರಿ ಹೇಳೋಣ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ನ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ, ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ. ಯೆಹೋವ ಈರೆ, ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಈರೆಯಾಗಿ ಅಗತ್ಯವ ತೀರಿಸಿದೆ. ಯೆಹೋವ ನಿಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಶಮ್ಮಾ ನೀನೇ, ಜೊತೆಯಲ್ಲೇ ನೀನಿರುವೆ. ಯೆಹೋವ ರಾಫಾ ನೀನೇ, ಆರೋಗ್ಯದಾಯಕನೇ. ಯೆಹೋವ ಶಮ್ಮಾ ನೀನೇ, ಜೊತೆಯಲ್ಲೇ ನೀನಿರುವೆ. ಯೆಹೋವ ರಾಫಾ ನೀನೇ, ಆರೋಗ್ಯದಾಯಕನೇ. ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ, ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ. ಎಲ್ಲ ಮಹಿಮೆಗೂ, ಎಲ್ಲ ಮಹಿಮೆಗೂ ಘನತೆಗೂ ನಿನ್ನ ಮೇಲನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ. ನಿನ್ನ ಮನಲೆತ್ತಿ ಆರಾಧಿಸುವೆನು, ಆರಾಧಿಸುವೆ, ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ, ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆವು ನಿನ್ನ ಯೇಸುವೇ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ ರಚನೆ ಅಪ್ಪ. ಈ ಪರಿಶುದ್ಧ ದಿನದಲ್ಲಿ ರಚನೆ ನಿಮ್ಮ ಕರ್ತನ ಮೇಜಿನಲ್ಲಿ ಭಾಗ ಮಾಡಲು ರಚನೆ, ಭಾಗಿಯಾಗಲು ನೀ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ರಚನೆ. ಎಷ್ಟೋ ಜನಕ್ಕೆ ಈ ದಿನ ಸಿಗಲಿಲ್ಲ ರಚನೆ, ಅದು ಕೊಡುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ನಾವು ಯೋಗ್ಯರಲ್ಲ ರಚನೆ. ಯೋಗ್ಯತೆ ಇಲ್ಲದವನನ್ನು ಯೋಗ್ಯತೆಗೆ ತರುವಂಥ ದೇವ ನೀನಾಗಿದೆ ರಚನೆ. ಈ ದಿನದಲ್ಲಿ ನಮ್ಮನ್ನು ಯೋಗ್ಯತನಾಗಿ ಮಾಡು ರಚನೆ, ಪ್ರತಿಯೊಬ್ಬರನ್ನು ಯೋಗ್ಯತೆಗೆ ಪಡಿಸು ರಚನೆ. ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ರಚನೆ. ಆ ಕರ್ತನ ಮೇಜಿನಲ್ಲಿ ಭಾಗಿಯಲು ನನ್ನನ್ನು ಸಿದ್ಧಪಡಿಸಿಕೊಳ್ಳುವಂತೆ ಕೃಪೆ ಮಾಡು ರಚನೆ. ಅಪ್ಪ ನಿನಗೆ ಸ್ತೋತ್ರ ರಚನೆ, ನಿಮಗೆ ಸ್ತೋತ್ರ ರಚನೆ, ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ರಚನೆ. ಯಜ್ಞಾದ ಕುರಿಮರಿಯೇ ನನ್ನೇಸುರಾಜನೇ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ.
ಯಜ್ಞದ ಕುರಿಮರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ ಯಜ್ಞದ ಕುರಿಮರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ ಮುಳ್ಕಿರೀಟವಾ ಧರಿಸಿಕೊಂಡೆ ಚಾಟೆಯ ಹೊಡೆತ ಹೊಡೆಸಿಕೊಂಡೆ ಮುಳ್ಕಿರೀಟವಾ ಧರಿಸಿಕೊಂಡೆ ಚಾಟೆಯ ಹೊಡೆತ ಹೊಡೆಸಿಕೊಂಡೆ ಅಪಹಾಸ್ಯವಾ ಸಹಿಸಿಕೊಂಡೆ ಮುಖಕ್ಕೆ ಉಗಿಸಿಕೊಂಡೆ ಅಪಹಾಸ್ಯವಾ ಸಹಿಸಿಕೊಂಡೆ ಮುಖಕ್ಕೆ ಉಗಿಸಿಕೊಂಡೆ ಯಜ್ಞದ ಕುರಿಮರಿಯೇ ನನ್ನೇಸುರಾಜನೇ ನಮ್ಮನ್ನು ಬದುಕಿಸಲು ನೀನಂದು ಬಲಿಯಾದೆ ಕೈಕಾಲ್ಗಳಲ್ಲಿ ಮೊಳೆ ಹೊಡೆದರು ಬರಚಿಯ ತಿವಿತ ಪಕ್ಕೆಯಲ್ಲಿ ಕೈಗಾಲ್ಗಳಲ್ಲಿ ಮೊಳೆ ಹೊಡೆದರು ಬರಚಿಯ ತಿವಿತ ಪಕ್ಕೆಯಲ್ಲಿ ಆ ರಕ್ತವು ಸುರಿಯಿತು ಧರೆಯಲ್ಲಿ ನಮ್ಮೆಲ್ಲರ ಪಾಪವ ತೀರಿಸಿತು ಆ ರಕ್ತವು ಸುರಿಯಿತು ಧರೆಯಲ್ಲಿ ನಮ್ಮೆಲ್ಲರ ಪಾಪವ ತೀರಿಸು ಯಜ್ಞದ ಕುರಿಮರಿ ಯಜ್ಞದ ಕುರಿಮರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ ಯಜ್ಞದ ಕುರಿಮರಿಯೇ ನನ್ನೇಸುರಾಜನೇ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ ನೀನಂದು ಬಲಿಯಾದೆ ಥ್ಯಾಂಕ್ ಯು ಜೀಸಸ್ ಯೇಸಪ್ಪ ನಂಜಿ ಪಿದಾವೆ ಯೇಸಪ್ಪ ಒಂದು ಸಾರಿ ನಿಮ್ಮ ಕಣ್ಗಳ ಮುಂದೆ ಆ ಮುಳ್ಕಿರೀಟ ಧರಿಸಿಕೊಂಡಿರುವ ಯೇಸುವನ್ನು ನಿಮ್ಮ ಕಣ್ಮುಂದೆ ಆ ಚಾಟೆ ಹೊಡೆತ ತೆಗೆದುಕೊಂಡು ಯೇಸು ನಿಮ್ಮ ಕಣ್ಮುಂದೆ ತೆಗೆದುಕೊಂಡು ಆ ಬರ್ಜಿಯ ಪಕ್ಕೆಯಲ್ಲಿ ಚುಚ್ಚಿದ್ರಲ್ಲ ನಿಮ್ಮ ಕಣ್ಮುಂದೆ ತೆಗೆದುಕೊಂಡು ಎಷ್ಟು ಒಳ್ಳೆ ದೇವರಲ್ಲ ಆ ದೇವರು ನಾವು ಆರಾಧಿಸ್ತಿದ್ದೇವಲ್ಲ ಆ ದೇವರನ್ನು ನಾವು ಕೊಂಡಾಡುತ್ತಿದ್ದೇವಲ್ಲ
ನಮಗಾಗಿ ನಿಮಗಾಗಿ ಕೊಟ್ಟಂತ ಜೀವ ಕೊಟ್ಟಂತ ದೇವರು ನಾವು ಆರಾಧಿಸ್ತೇವೆ. ಇನ್ನೊಂದು ಸಾರಿ ಅಂತರಾಳದಿಂದ ಹೇಳೋಣ. ಮುಳ್ಕಿರೀಟವಾ ಧರಿಸಿಕೊಂಡೆ, ಚಾಟಿಯ ಹೊಡೆತ ಹೊಡೆಸಿಕೊಂಡೆ. ನನಗಾಗಿ ಅಪ್ಪ ಮುಳ್ಕಿರೀಟವಾ ಧರಿಸಿಕೊಂಡೆ, ಚಾಟೆಯ ಹೊಡೆತ ಹೊಡೆಸಿಕೊಂಡೆ. ನನಗಾಗ ಅಪಹಾಸ್ಯವಾ ಸಹಿಸಿಕೊಂಡೆ, ಮುಖಕ್ಕೆ ಉಗಿಸಿಕೊಂಡೆ. ನನಗಾಗಿ ಅಪಹಾಸ್ಯವಾ ಸಹಿಸಿಕೊಂಡೆ, ಮುಖಕ್ಕೆ ಉಗಿಸಿಕೊಂಡೆ. ಅಂತರಾಳ ಹೇಳೋಣ. ಯಜ್ಞದ ಕುರಿಮರಿಯೇ ಡ್ಯಾಡಿ, ನನ್ನೇಸುರಾಜನೇ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ಯಜ್ಞದ ಕುರಿಮರಿಯೇ, ನನ್ನೇಸುರಾಜನೇ, ನಮ್ಮನ್ನು ಬದುಕಿಸಲು ನೀನಂದು ಬಲಿಯಾದೆ. ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನಗೆ ಚಿತ್ತ ಒಪ್ಪಿಸ್ಕೊಡ್ತೇನೆ ಯೇಸುವಿನ ಮುಖಾಂತರ ತಂದೆಯೇ. ಹಲ್ಲೆಲೂಯಾ. ಆತನ ದೇಹದ ಮಾಂಸ ಮತ್ತು ಆತನ ರಕ್ತ ನಮ್ಮ ಕೈಗಳಲ್ಲಿದೆ. ನಮ್ಮನ್ನು ಒಪ್ಪಿಸಿಕೊಡೋಣ ದೇವರ ಸಮ್ಮುಖದಲ್ಲಿ. ಕರ್ತನಿಗೆ ವಿರುದ್ಧವಾದ ಯಾವುದೇ ಒಂದು ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆದಿದೆ ಆದರೆ ಈ ಒಂದು ತಿಂಗಳ ಕಾಲದಿಂದ ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ. ಅದನ್ನು ನಾವು ಭಾಗಿಗಳಾಗೋದು ಮುಂಚಿತವಾಗಿ ಅದನ್ನು ಒಪ್ಪಿಸಿಕೊಡೋಣ. ಯಾರಾದರ ಮೇಲಾದರೂ ನಾವು ಹಲ್ಲೆಲೂಯಾ ಕೋಪಗೊಂಡಾಗಿರಲಿ, ಜಗಳಗಳುಂಟಾಗಿರಲಿ, ಅದು ನಿಮ್ಮ ಕಣ್ಣು ಮುಂದೆ ಬರುವುದಾದರೆ ಕರ್ತನಿಗೆ ಅದು ಒಪ್ಪಿಸ್ಕೊಡಿ. ಅವರನ್ನು ಕ್ಷಮಿಸಿ ದೇವರ ಸಮ್ಮುಖದಲ್ಲಿ ಹಲ್ಲೆಲೂಯಾ, ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ಹಲ್ಲೆಲೂಯಾ, ಯಾರ ತಪ್ಪುಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ನಿಜವಾಗಲೂ ಆಶೀರ್ವದಿಸಲ್ಪಟ್ಟವರಾಗಿದ್ದಾರೆ. ಇವತ್ತು ನಾವು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವೆಷ್ಟು ಕ್ಷಮಿಸ್ತೇವೋ ಅಷ್ಟು ದೇವರು ನಮ್ಮನ್ನು ಕ್ಷಮಿಸುವಂಥರಾಗಿದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ. ಒಂದು 10 ಸೆಕೆಂಡ್ಗಳ ಕಾಲ ನಿಮ್ಮ ಮನಸ್ಸುಗಳಲ್ಲಿ ಅದನ್ನು ಯಾವುದೇ ಒಂದು ಕಹಿ ಅನುಭವಗಳು ಇದ್ದುದಾದರೆ ಹಲ್ಲೆಲೂಯಾ ಅದನ್ನು ಕ್ಷಮಿಸಿ, ಹಲ್ಲೆಲೂಯಾ ಇದನ್ನು ಭಾಗಿಗಳ ಮುಂಚಿತವಾಗಿ ಅದರಲ್ಲಿ ನಾವು ಕ್ಷಮಿಸಿ ಅದನ್ನು ಭಾಗಿಸ್ಕೊಳ್ಳೋಣ. ಹಲ್ಲೆಲೂಯಾ, ಸ್ತೋತ್ರ. ಕರ್ತನೇ ಸ್ತೋತ್ರ, ಹಲ್ಲೆಲೂಯಾ. ಎಲ್ಲರದರಲ್ಲಿ ನಾವು ಭಾಗವಹಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ. ಬಾಯಿಗಳಲ್ಲಿ ಹಾಕ್ಕೊಂಡು ಕರ್ತನ ನಾಮವನ್ನು ಮಹಿಮೆ ಪಡಿಸಿ ಪ್ರಾರ್ಥನೆಯೊಂದಿಗೆ ಅದನ್ನು ಸ್ವೀಕರಿಸಿಕೊಳ್ಳಿ. ಕಪ್ಗಳು ಪಾಸ್ ಮಾಡಿ ಜಲ್ದಿ. ಹಲ್ಲೆಲೂಯಾ. ಒಬ್ಬರ ಹೊರೆ ಒಬ್ಬರು ಹೊತ್ಕೊಳ್ಳಿ, ಒಬ್ರಿಗಾಗಿ ಒಬ್ಬರು ಮತ್ತೆ ಪ್ರಾರ್ಥನೆ ಮಾಡಿದ ದೇವರ ವಾಕ್ಯ ಹೇಳುತ್ತೆ. ಇವತ್ತು ನಾವು ಒಬ್ಬರಿಗೊಬ್ಬರಿಗಾಗಿ ಪ್ರಾರ್ಥನೆ ಮಾಡೋಣ. ನನ್ನ ಸಹೋದರ ಸಹೋದರಿಯರು, ಹಲ್ಲೆಲೂಯಾ, ಸಹೋದರರಿಗಾಗಿಯೂ ಮತ್ತು ಸಹೋದರಿಯರಿಗಾಗಿಯೂ ಕರಗಳ ನಡೆದು ಹಲ್ಲೆಲೂಯಾ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ಅವರನ್ನು ಬ್ಲೆಸ್ ಮಾಡಿ ಕರ್ತನ ಸಮ್ಮುಖದಲ್ಲಿ ದೇವರ ಆತ್ಮನಿಂದ ಹಲ್ಲೆಲೂಯಾ ಆತ್ಮಿಕ ಮಂಡಲದಲ್ಲಿ ಅವರು ಬೆಳೆಯತಕ್ಕಂತೆ ದೇವರು ತಾನೇ ಅವರನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡಿ ಶಬ್ದ ತೆರೆದು ಹಲ್ಲೆಲೂಯಾ ಸ್ತೋತ್ರ. ಅನ್ಯ ಭಾಷೆಗಳೊಂದಿಗೆ ಹಲ್ಲೆಲೂಯಾ ರೋಧರೆ ಬಲ ಶಂದರ ಗಡ ಬಲಾಂತರಿ ಮನಾತ್ ಸಂದರ ಹಲ್ಲೆಲೂಯಾ ರಾಬನಾನ್ ಸಂದರಿ ಗಡ ಬಲಾಂತರಿ ಬಲ ಶದರ ಕಡ ಬಲಾಂತರಿನ ಯಸ್ ಸಂದೇರಿ ಮನಾಂತರಿನ ನಂಚಿಯ ಪಾರಬಲ ಶವರ ಕಡ ಬಲಾಂತರ
ರಾತ್ಯಾರಬಲ ಸಂದರ ಗಡಮನಾಂತರಬಲ ಸದರಿ ಗಡಮಲ ஏசப்பா உமக்கு நன்றி அப்பா. ஹல்லேலூயா. நன்றி அப்பா, நன்றி நன்றி. யேசபலாந்தரமனா அந்தரந்திரி தரமனாந்தரி மனாஷமனா யஸ்ஸதரமனாந்தரிமன நந்தரி மனாபலாந்தன இயேசுவே உமக்கு நன்றி. ஹல்லேலூயா ஹல்லேலூயா. ரந்தரி பலாஷா பரகட பலாந்தர Hallelujah. Stotra. Hallelujah. Amen. Hallelujah. Rabala shabalantare karabalantare hallelujah. Stotra ರಾಜನೇ ಕರ್ತನಿಗೆ ಸ್ತೋತ್ರ ಮಾಡೋಣ. Hallelujah. ಒಂದು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. Hallelujah. ಕೂತ್ಕೊಳ್ಳೋಣ ದೇವರ ಸಮ್ಮುಖದಲ್ಲಿ ಎಲ್ಲರೂ. 21ನೇ ತಾರೀಕು ನಡೆಯುವಂಥ ಈ ಕ್ರಿಸ್ಮಸ್ ಪ್ರೋಗ್ರಾಮ್ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳು ಮುಚ್ಚಿ ದೇವರು ತಾನು ಅದ್ಭುತವನ್ನು ಮಾಡಲಿ. ಸಭೆಯಲ್ಲಿ ಜನಗಳು ಹಲ್ಲೆಲೂಯ ತುಂಬಿ ಬರತಕ್ಕಂತೆ ಹಲ್ಲೆಲೂಯ ನಾ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಅದ್ಭುತಗಳನ್ನು ಮಾಡಲು ಶಕ್ತನಾಗಿರುವಂಥ ದೇವನು ಆ ದಿನದಲ್ಲಿ ದೇವರ ಪ್ರಸನ್ನತೆ ತುಂಬಿರಲಿ. ದೇವರ ಮಹಿಮೆಯಿಂದ ಆಳ್ವಿಕೆ ಮಾಡಲಿ. ಸುತ್ತಮುತ್ತಲಿರುವಂಥ ಎಲ್ಲ ಜನಗಳು ಕರ್ತನನ್ನು ಹಲ್ಲೆಲೂಯ ಮಹಿಮೆ ಪಡಿಸುವುದಕ್ಕಾಗಿ ಬರತಕ್ಕಂತೆ ಹಲ್ಲೆಲೂಯ ಅದಕ್ಕೆ ಇರುವಂಥ ತಡೆಗಳೆಲ್ಲ ಯೇಸುವಿನ ನಾಮದಲ್ಲಿ ನೀಗಿಸಲ್ಪಟ್ಟು ಹಲ್ಲೆಲೂಯ ಕರ್ತನ ಸಮ್ಮುಖಕ್ಕೆ ಬರತಕ್ಕಂತೆ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯ ಸ್ತೋತ್ರ. ಅದಕ್ಕಾಗಿ ರತ್ನಮಷ್ಟ ಪ್ರಾರ್ಥನೆ ಮಾಡಿ. ಆಮೇನ್. ಹಲ್ಲೆಲೂಯ. ಕರಗಳಂತಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯ. ಒಂದು ಕಾಣಿಕೆಯ ಸಾಂಗನ್ನು ಹಾಡೋಣ. ಸಮಯದಲ್ಲಿ ಈ ಕಾಣಿಕೆಯನ್ನು ತೆಗೆದುಕೊಂಡು ಹೋದ ಸಮಯದಲ್ಲಿ ಮೊದಲೊಂದು ಇಬ್ಬರು ಸಿಸ್ಟರ್ಸ್ಗಳು ಬಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾರೆ. ನಮ್ಮ ಯೇಸು ಇರುವಾನಲ್ಲಿ ನೀಲಿಯಾಕಾಶ ಯೇಸು ಇರುವಾನಲ್ಲಿ ಮೇಘದಲ್ಲಿ ದಾಟುವಾಗ
ಉತ್ಸಾಹದಿ ಎದುರ್ಗೊಳ್ವೆವು, ಉತ್ಸಾಹದಿ ಎದುರ್ಗೊಳ್ವೆವು. ನೀಲಿಯಾಕಾಶ ದಾಟಿ ಹೋಗ್ವೆವು, ನಮ್ಮ ಯೇಸು ಇರುವಾನಲ್ಲಿ. ದೇವರ ವಾಗ್ದಾನ ನೆರವೇರುವವು ಪೂರ್ಣ, ಎಂದೆಂದಿಗೂ ಸುಳ್ಳಾಗದು ಸತ್ಯದ ವಚನ. ದೇವರ ವಾಗ್ದಾನ, ನಮ್ಮ ರಾಜ ಯೇಸು ಬರುವ, ನಮ್ಮ ಕಣ್ಣೀರೆಲ್ಲ ಬರೆಸುವ, ತನ್ನ ಬಳಿಗೆಮ್ಮ ಕರೆದೊಯ್ಯುವ. ನಮ್ಮ ರಾಜ ಯೇಸು ಬರುವ, ನಮ್ಮ ಕಣ್ಣೀರೆಲ್ಲ ಬರೆಸುವ, ತನ್ನ ಬಳಿಗೆಮ್ಮ ಕರೆದೊಯ್ಯುವ. ನೀಲಿಯಾಕಾಶ ದಾಟಿ ಹೋಗ್ವೆವು, ನಮ್ಮ ಯೇಸು ಇರುವಾನಲ್ಲಿ. ಇರಲಿ ನಮಗೆ ವಿಶ್ವಾಸ, ಅನಿತ್ಯ ಉಲ್ಲಾಸ, ದೂರವಾಯ್ತು ಲೋಕದ ಎಲ್ಲ ಚಿಂತ ಭಾರ. ಇರಲಿ ನಮಗೆ ವಿಶ್ವಾಸ, ನಾವು ಸ್ವರ್ಗದಲ್ಲಿ ಸೇರಿ ಎಲ್ಲ ಭಕ್ತರೊಂದಿಗೆ ಕೂಡಿ ಸ್ತುತಿಗೀತೆ ಹಾಡುವೆವು. ನಾವು ಸ್ವರ್ಗದಲ್ಲಿ ಸೇರಿ ಎಲ್ಲ ಭಕ್ತರೊಂದಿಗೆ ಕೂಡಿ ಸ್ತುತಿಗೀತೆ ಹಾಡುವೆವು. ನೀಲಿ ಆಕಾಶ ದಾಟಿ ಹೋಗ್ವೆವು, ನಮ್ಮ ಯೇಸು ಇರುವಾನಲ್ಲಿ. ನೀಲಿ ಆಕಾಶ ದಾಟಿ ಹೋಗ್ವೆವು, ನಮ್ಮ ಯೇಸು ಇರುವಾನಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಮೇಜಿನಲ್ಲಿ ಇನ್ನೂ ರೊಟ್ಟಿ ಮತ್ತು ದ್ರಾಕ್ಷಾರಸ ಮಿಗಿಲಿದೆ. ಇದು ದೇವರ ವಾಕ್ಯ ನಮಗೆ ನೋಡಬೇಕಾದ ಸೂಚಿಸುವ ಪ್ರಕಾರ ಅನೇಕವಾದ ಮಂದಿಗಳು ಕರ್ತನ ಸಮ್ಮುಖಕ್ಕೆ ಬರಬೇಕು. ಹಲ್ಲೆಲೂಯ. ಇದು ನಮ್ಮ ಪ್ರಾರ್ಥನೆ ಮುಖಾಂತರವೂ ಉಪವಾಸಗಳ ಮುಖಾಂತರ, ಹಲ್ಲೆಲೂಯ, ಸೇವೆಯ ಮುಖಾಂತರ ಮಾಡೋಕ್ಕೆ ಸಾಧ್ಯ. ಹಲ್ಲೆಲೂಯ, ಸ್ತೋತ್ರವಾಗಲಿ. ಇವಾಗ ನಡೆಯುವ ಕೊಡಬೇಕಂತ ವಾಕ್ಯಕ್ಕಾಗಿಯೂ ಮತ್ತು ಕಾಣಿಕೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೊಟ್ಟಿರುವಂಥ ಕಾಣಿಕೆಯನ್ನು ಕರ್ತನ ಸಮ್ಮುಖಕ್ಕೆ ಒಪ್ಪಿಸ್ಕೊಡೋಣ. ಹಲ್ಲೆಲೂಯ. ಅದಕ್ಕಾದರೂ ಒಬ್ಬರು ಪ್ರಾರ್ಥನೆ ಮಾಡಿ, ಶಬ್ದ ಜೋರಾಗಿ ಪ್ರಾರ್ಥನೆ ಮಾಡಿ. ಯಾರಾದರೂ ಪ್ರಾರ್ಥನೆ ಮಾಡಿ. ಆಮೇನ್, ಹಲ್ಲೆಲೂಯ. ಸೋದರ ಕರಗಳನ್ನು ತಟ್ಟಿ ದೇವರ ನಾಮನ ಮಹಿಮೆ ಪಡಿಸೋಣ. ನಮ್ಮ ಮೊದಲಂತ ಅಭಿಷೇಕ್ ಬ್ರದರ್ ಬಂದು ವಾಕ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಹಲ್ಲೆಲೂಯ. ಕರ್ತನ ತಾನೇ ಆಶೀರ್ವದಿಸಲಿ. ಹಲ್ಲೆಲೂಯ. ಆಮೇನ್. ಕರ್ತನ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಂದು ನಿಮಿಷಗಳ ಕಾಲ ಕಣ್ಣು ಮುಚ್ಚು. ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೇವರನ್ನು ನಾವು ಸ್ವಾಗತಿಸೋಣ. ಹೃದಯವನ್ನು ಸ್ಪರ್ಶಿಸುವಂಥ ದೇವರು ಆತನೇ. ಹೃದಯವನ್ನು ಮುಟ್ಟುವಂಥ ದೇವರು ಆತನೇ. ಹೃದಯವನ್ನು ವಾಸಿ ಮಾಡುವಂಥ ದೇವರು ಆತನೇ. ಈ ಸ್ಥಳದಲ್ಲಿ ಕರ್ತನೆ, ನೀವೊಬ್ಬರೇ ಮಹಿಮೆ ಪಡುವುದಕ್ಕೋಸ್ಕರ ಸ್ತೋತ್ರ. ವಾಕ್ಯಗಳ ಮೂಲಕ ನೀವು ನಮ್ಮ ಜೊತೆಯಲ್ಲಿ ನಮ್ಮೊಂದಿಗೆ ಮಾತನಾಡಬೇಕಾಗಿ ನಾವು ಬೇಡ್ಕೊಳ್ತಾ ಇದ್ದೇವೆ. ಇಲ್ಲಿ ಬಂದಿರುವಂಥ ನಮ್ಮೆಲ್ಲರನ್ನು ನಿಮ್ಮ ಪರಿಶುದ್ಧಾತ್ಮನ ಒಂದು ಅನ್ಯೋನ್ಯತೆಯಲ್ಲಿ ನಡೆಸುವುದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಅಮೇನ್, ಅಮೇನ್, ಅಮೇನ್. ಮತ್ತಾಯನಿಗೆ ಬರೆದಂಥ ಸುವಾರ್ತೆ
ಮತ್ತಾಯನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 29ನೇ ವಾಕ್ಯವನ್ನು ನಾವು ಓದೋಣ. ಮ್ಯಾಥ್ಯೂ ಚಾಪ್ಟರ್ 11 ವರ್ಸ್ 29. ಆಮೇನ್. 28ರಿಂದ ನಾವು ಅದನ್ನು ಓದೋಣ. ಆಮೇನ್. ನನ್ನಲ್ಲಿ ಏನು ಮಾಡಬೇಕಂತೆ? ಕಲಿತುಕೊಳ್ಳಿರಿ. ಇವತ್ತು ಈ ಒಂದು ಮೆಸೇಜ್ನ ಒಂದು ಸಾರಾಂಶ ಟಾಪಿಕ್ ಏನು ಅಂದರೆ ದ ಕ್ಯಾರೆಕ್ಟರ್ ಆಫ್ ಲರ್ನಿಂಗ್. ಕಲಿಯುವಂಥ ಒಂದು ಮನಸ್ಥಿತಿ. ಆಮೇನ್. ಕಲಿಯುವಂಥ ಒಂದು ಮನಸ್ಥಿತಿ. ನಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಸಾಮಾನ್ಯವಾಗಿ ಜನರು ಹೇಳುವಂಥ ಒಂದು ವಾಕ್ಯ, ಒಂದು ಮಾತೇನೆಂದರೆ, ಪ್ರತಿಯೊಂದು ದಿನವೂ ಕೂಡ ನಮಗೆ ಕಲಿತುಕೊಳ್ಳುವುದಕ್ಕೆ ಒಂದು ಅವಕಾಶ ಅಂತೆ. ಮಕ್ಕಳು ಏನು ಮಾಡ್ತಾರೆ? ಶಾಲೆಗೆ ಹೋಗ್ತಾರೆ, ನೆಕ್ಸ್ಟು ಕಾಲೇಜ್ಗೆ ಹೋಗ್ತಾರೆ, ಡಿಗ್ರಿ ಇದೆಲ್ಲ ಮುಗಿಸ್ತಾರೆ. ಅದಾದಮೇಲೆ ಅವರು ಎಜುಕೇಷನ್ ಅನ್ನುವಂಥದ್ದು, ವಿದ್ಯಾಭ್ಯಾಸ ಅನ್ನುವಂಥದ್ದು ಏನಾಗುತ್ತೆ? ಅಲ್ಲಿಗೆ ಮುಗಿಯುತ್ತೆ. ಆದರೆ ಜೀವನದಲ್ಲಿ ನಾವೇನು ಮಾಡ್ತೀವಿ? ಪ್ರತಿಯೊಂದು ದಿವಸ ನಾವೇನು ಮಾಡ್ತಾ ಇರ್ತೀವಿ? ಕಲಿತುಕೊಳ್ತಾ ಇರ್ತೀವಿ. ಪ್ರತಿಯೊಂದು ಎಕ್ಸ್ಪೀರಿಯನ್ಸಸ್ಗಳನ್ನ ನಾವೇನು ಮಾಡ್ತಾ ಇರ್ತೀವಿ? ಕಲಿತುಕೊಳ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಇವತ್ತಿನ ವಾಕ್ಯದಲ್ಲಿ ನಾವು ವಾಕ್ಯದ ಮೂಲಕ ತಿಳಿದುಕೊಳ್ಳಬೇಕಾಗಿರುವಂಥ ಒಂದು ಸಂಗತಿ ಏನು ಅಂದರೆ ಕಲಿಯುವಂಥ ಒಂದು ಮನಸ್ಥಿತಿ. ಇದು ಎಷ್ಟು ಮುಖ್ಯ? ಇದು ನಮಗೆ ತುಂಬ ಮುಖ್ಯನಾ ಅಂತ ನಾವು ನೋಡಬೇಕಾದ್ರೆ ಇಲ್ಲಿ ಯೇಸುಸ್ವಾಮಿ ಏನು ಹೇಳ್ತಾರೆ ನೋಡಿ. ನನ್ನನ್ನು ನಂಬಿ ಅಂತ ಯೇಸುಸ್ವಾಮಿ ತುಂಬ ಕಡೆ ಹೇಳಿದ್ದಾರೆ. ಕರೆಕ್ಟ್ ಅಲ್ವಾ? ನಾವು ವಾಕ್ಯಗಳನ್ನ ಓದಿರ್ತೀವಿ. ನನ್ನನ್ನು ನೀವು ನಂಬಿ, ನನ್ನ ಮೇಲೆ ನೀವು ನಂಬಿಕೆಯನ್ನು ಇಡಿ ಅಂತ ಹೇಳಿರುವಂಥ ಸ್ಥಳಗಳು ತುಂಬ ಇದ್ದಾವೆ. ಆದರೆ ಒಂದು ಮುಖ್ಯವಾಗಿರುವಂಥ ವಿಚಾರದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನನ್ನಿಂದ ನೀವೇನು ಮಾಡಿ? ಕಲಿತುಕೊಳ್ಳಿರಿ. ಇಲ್ಲಿ ಯೇಸುಸ್ವಾಮಿನ ಎಷ್ಟು ಜನ ನಂಬ್ತೀವಿ? ನಾವೆಲ್ಲರೂ ನಂಬ್ತೀವಿ ಅಲ್ವಾ? ಯೇಸುಸ್ವಾಮಿನ ಪ್ರತಿಯೊಬ್ಬರು ನಂಬ್ತೀವಿ. ಆದರೆ ಯೇಸುಸ್ವಾಮಿಯಿಂದ ನಾವು ಕಲಿತುಕೊಳ್ಳುವಂಥದ್ದು ಬಹಳ ಮುಖ್ಯ. ನಂಬುವುದು ಮಾತ್ರ ಅಲ್ಲ, ನಾವೇನು ಮಾಡಬೇಕಂತೆ? ಕಲಿತುಕೊಳ್ಳಬೇಕು. ಇಲ್ಲಿ ಯಾವ ವಿಚಾರದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ? ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ. ಈ ಕ್ಯಾಟಗರಿಲಿ ನಾವೆಲ್ಲರೂ ಸೇರ್ತೀವಾ? ಕಷ್ಟಪಡುವವರು ಮತ್ತು ಹೊರೆ ಹೊತ್ತುವರ ಒಂದು ಕ್ಯಾಟಗರಿಲಿ ನಾವೆಲ್ಲ ಸೇರ್ತೀವಾ? ಖಂಡಿತವಾಗ್ಲೂ ಸೇರ್ತೀವಿ ಅಲ್ವಾ? ನಾವೆಲ್ಲರೂ ಕಷ್ಟಪಡ್ತೀವಿ ಅಲ್ವಾ? ಇಲ್ಲಿ ಯಾರಾದರೂ ಸುಖದ ಸಂಪತ್ತಿನ ನಾವು ಇದ್ದೀವಾ? ಇಲ್ವಲ್ಲ. ಎಲ್ಲರೂ ನಾವು ಕಷ್ಟಪಡ್ತಾ ಇದ್ದೀವಿ, ಹೊರೆ ಹೊರ್ತಾ ಇದ್ದೀವಿ. ಯಾವ ಥರ ಹೊರೆ ಅನ್ನುವಂಥದ್ದು ನಾವು ಅದನ್ನು ಪ್ರಶ್ನೆ ಮಾಡ್ಕೊಂಡು ನೋಡ್ಬೋದು. ಮನಸ್ಸಿಗೆ ಇರುವಂಥ ಹೊರೆ ಇರ್ಬೋದು, ದೇಹಕ್ಕೆ ಇರುವಂಥ ಹೊರೆ ಇರ್ಬೋದು, ಕೆಲಸದಲ್ಲಿ ಇರುವಂಥ ಹೊರೆ ಇರ್ಬೋದು, ಕುಟುಂಬದ ವಿಚಾರದಲ್ಲಿ ಇರುವಂಥ ಹೊರೆ ಇರ್ಬೋದು, ಏನೇ ಇರ್ಬೋದು. ನಾವೆಲ್ಲರೂ ಕಷ್ಟಪಡ್ತಾ ಇದ್ದೀವಿ, ಹೊರೆ ಹೊತ್ತಾ ಇದ್ದೀವಿ ಅಲ್ವಾ? ನಾವಿಲ್ಲಿ ಕಲಿಬೇಕಾಗಿರೋದು ಏನಂತೆ? ಯೇಸುಸ್ವಾಮಿ ಹತ್ರ ಬಂದು ನಾವೇನು ಮಾಡಬೇಕಂತೆ? ಅವರಿಂದ ನಾವೇನು ಮಾಡಬೇಕು? ಕಲಿಯಬೇಕು. ಇವತ್ತು ಏನಾಗಿದೆ ಅಂದರೆ, ನಾವು ವಾಕ್ಯಗಳನ್ನ ಓದ್ತೇವೆ, ವಾಕ್ಯಗಳನ್ನ ಪ್ರೀತಿಸ್ತೇವೆ, ವಾಕ್ಯದಲ್ಲಿ ನಾವು ಒಂದು ಏನಂತಾರೆ, ಒಂದು ಡೆಡಿಕೇಶನ್ ನಮ್ಮಲ್ಲಿದೆ. ಪ್ರತಿದಿನ ನಾವು ವಾಕ್ಯಗಳನ್ನ ಓದಬೇಕು ಅಂತ. ಆದರೆ ವಾಕ್ಯವನ್ನು ಓದುತ್ತಾ ನಮ್ಮಲ್ಲಿ ಆ ಒಂದು ಕಲಿಯುವಂಥ ಒಂದು ಮನಸ್ಥಿತಿ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ವಾಕ್ಯವನ್ನು ನೀವೇನು ಮಾಡಿ? ನೀವು ವಾಕ್ಯಗಳನ್ನ ನಾವೇನು ಮಾಡಬೇಕು? ಕೇಳಿ ಅದರ ಪ್ರಕಾರ ನಡೆಯಬೇಕು. ಯಾವಾಗ ನಾವು ಕೇಳಿ ಅದರ ಪ್ರಕಾರ ನಡೆಯೋದಕ್ಕೆ ಸಾಧ್ಯ ಅಂದರೆ ನಾವು ಕಲಿತುಕೊಂಡಾಗ. ಆಮೇನ್. ನಾವು ಸಭೆಗೆ ಬರ್ತೀವಿ, ನಾವು ಆರಾಧನೆಯನ್ನು ಮಾಡ್ತೀವಿ, ನಾವು ವಾಕ್ಯಗಳನ್ನ ಕೇಳ್ತೀವಿ. ಆದರೆ ನಾವು ಅದನ್ನು ಬರೀ ಕೇಳಿಸ್ಕೊಂಡ್ವಾ ಅಥವಾ ಅದ್ರ ಪ್ರಕಾರ ನಾವು ನಡೆದುಕೊಂಡ್ವಾ ಅನ್ನೋಂಥದ್ದನ್ನು ಪ್ರಶ್ನೆ ಮಾಡಬೇಕು. ಇವತ್ತು ಹಿಪಾಕ್ರಸಿ ಅಂದರೆ ಕಪಟತನ ಬೈಬಲ್ನಲ್ಲಿ ಬರುತ್ತಲ್ಲ, ಕಪಟಿಗಳೇ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಫರಿಸಾಯರುಗಳಿಗೆ ಹೇಳ್ತಾರೆ ಅಲ್ವಾ? ನಾವು ಓದಿರ್ತೀವಿ ಅಲ್ವಾ? ಒಂದು ಎಂಟೈರ್ ಚಾಪ್ಟರೇ ಏನು ಹೇಳ್ತಾರೆ? ಫರಿಸಾಯರುಗಳ ಬಗ್ಗೆನೇ ಮಾತಾಡ್ತಾರೆ. ಕಪಟಿಗಳೇ ಅಂತ ಹೇಳ್ತಾರೆ. ಇವತ್ತು ಕಪಟತನ ಹೆಚ್ಚಾಗಿ ಎಲ್ಲಿದೆ ಗೊತ್ತಾ? ಹೊರಗಿನ ಒಂದು ಲೋಕದಲ್ಲಿ ಇಲ್ಲ, ಸಭೆಯಲ್ಲಿದೆ. ಇವತ್ತು ಕಪಟತನ ಎಲ್ಲಿದೆ ಅಂದರೆ ಹೊರಗಿನ ಲೋಕದಲ್ಲಿಲ್ಲ, ಸಭೆಯಲ್ಲಿದೆ. ಸಾಮಾನ್ಯವಾಗಿ ಒಂದು ಲೋಕದ ಒಂದು ಜನರಿಗೆ ಕ್ರೈಸ್ತರು ಅಂದರೆ ಒಂದು ಮೈಂಡಲ್ಲಿ ಏನು ಬರುತ್ತೆ ಹೇಳಿ? ಇವರು ಯೇಸುಸ್ವಾಮಿನ ಆರಾಧನೆ ಮಾಡುವಂಥವ್ರು. ಯೇಸುಸ್ವಾಮಿ ಯಾರು? ಒಳ್ಳೆಯವರು.
ಇಷ್ಟಿದೆ ಅವ್ರ ಮೈಂಡಲ್ಲಿ, ಕರೆಕ್ಟಾ? ಲೋಕದವ್ರ ಮೈಂಡಲ್ಲಿ ಇಷ್ಟು ಮಾತ್ರ ಇದೆ. ಅವರು ಯೇಸುಸ್ವಾಮಿನ ನಂಬ್ತಾರೋ ನಂಬೋಲು ಅದು ಬೇರೆ ವಿಷಯ. ಯೇಸುಸ್ವಾಮಿ ಒಳ್ಳೆಯವರು, ಕ್ರೈಸ್ತರು ಯಾರು ಅವ್ರನ್ನ ಆರಾಧನೆ ಮಾಡೋರು, ನಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆಯೋ ಇಲ್ಲೋ ಅದು ಬೇರೆ ವಿಷಯ. ಆದರೆ ಯಾವುದೇ ಲೋಕದವ್ರಿಗೂ ಇವರು ಕೂಡ ಯೇಸುಸ್ವಾಮಿ ಥರದವರು ಅಂತ ಯಾರೂ ಹೇಳೋದಕ್ಕಾಗಲ್ಲ, ಯಾರೂ ಹೇಳೋದಕ್ಕಾಗಲ್ಲ. ಮಹಾತ್ಮ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ, ಅವ್ರನ್ನ ಬಂದು ಜನ ಪ್ರಶ್ನೆ ಮಾಡ್ತಾರೆ, ಜರ್ನಲಿಸ್ಟ್ಗಳು, ನ್ಯೂಸ್ ಪೇಪರ್ಗಳನ್ನ ಬರೆಯುವಂಥ ಒಂದು ಸಂಪಾದಕರು ಬಂದು ಪ್ರಶ್ನೆ ಮಾಡ್ತಾರೆ, ನೀವು ಬೈಬಲ್ನ ಓದಿದ್ದೀರಾ, ನೀವು ಬೈಬಲ್ಗೆ ತುಂಬ ಒಂದು ಗೌರವವನ್ನು ಕೊಡ್ತೀರಾ, ನೀವು ಯಾಕೆ ಕ್ರೈಸ್ತರಾಗಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಮಹಾತ್ಮ ಗಾಂಧೀಜಿನ ಒಂದು ಕಡೆ. ಆವಾಗ ಗಾಂಧೀಜಿ ಹೇಳಿದರು, ನನಗೆ ನಿಮ್ಮ ಯೇಸು ಇಷ್ಟ, ನಿಮ್ಮ ಯೇಸು ಕ್ರಿಸ್ತನಂದ್ರೆ ನನಗಿಷ್ಟ, ಆದರೆ ನಿಮ್ಮ ಕ್ರೈಸ್ತರಂದ್ರೆ ನನಗಿಷ್ಟ ಇಲ್ಲ. ಯಾಕೆ ಅಂದರೆ ನಿಮಗೂ ಯೇಸುಸ್ವಾಮಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರಂತೆ. ಇದು ಮಹಾತ್ಮ ಗಾಂಧೀಜಿ ಹೇಳಿರುವಂಥ ಒಂದು ಪ್ರಸಂಗ. ಯಾಕೆ ಈ ವಿಷಯ ನಾನು ಹೇಳಿದೆ ಅಂದರೆ, ಯೇಸುಸ್ವಾಮಿ ಬರೀ ನನ್ನನ್ನು ನಂಬಿ ಅಂತ ಹೇಳಿಲ್ಲ, ಅದ್ಭುತಕ್ಕೋಸ್ಕರವೋ ಆಶೀರ್ವಾದಕ್ಕೋಸ್ಕರವೋ ನಾವು ಯೇಸುಸ್ವಾಮಿನ ನಂಬುವಂಥದ್ದು ಒಂದು ಕಡೆ, ಆದರೆ ಅವರಿಂದ ನಾವು ಕಲಿತುಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆಮೇನ್. ಅದಕ್ಕೋಸ್ಕರ ನಾವು ಪ್ರತಿದಿನ ನಾವೇನು ಮಾಡಬೇಕು, ಕಲಿತುಕೊಳ್ಳುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಹೇಗೆ ಕಲಿತುಕೊಳ್ಳುವಂಥದ್ದು, ನಾವು ಹೇಗೆ ಕಲಿತುಕೊಳ್ಳೋದಕ್ಕೆ ಸಾಧ್ಯ? 2 ತಿಮೋಥೆಯರಿಗೆ ಬರೆದಂಥ ಪತ್ರಿಕೆ 3:16 ವಾಕ್ಯ. 2 ತಿಮೋಥೆಯನಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಓದೋಣ. ಆಮೇನ್. ಇಲ್ಲೇನು ಹೇಳುತ್ತೆ ನೋಡಿ, ಇಲ್ಲಿ ಮೂರು 4 ಒಂದು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ. ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಹೇಳಿ? ಈ 4 ಪದಗಳಿದಾವಲ್ಲ, ಉಪದೇಶ, ಖಂಡನೆ, ತಿದ್ದುಪಾಟಿ, ನೀತಿ ಶಿಕ್ಷೆ. ಇದು 4ರನ್ನ ನೀವು ಎಲ್ಲಿ ನೋಡ್ತೀರಾ ಹೇಳಿ ನೋಡೋಣ? ಸ್ಕೂಲಲ್ಲಿ ನೋಡ್ತೀವಿ, ಕರೆಕ್ಟಾ? ಟೀಚರ್ಸ್ ಬಂದು ಏನು ಮಾಡ್ತಾರೆ? ಉಪದೇಶ ಮಾಡ್ತಾರೆ, ಹೇಳ್ಕೊಡ್ತಾರೆ ಮಕ್ಕಳಿಗೆ. ಖಂಡನೆ, ತಪ್ಪು ಮಾಡಿದರೆ ಅವ್ರು ಹೇಳ್ತಾರಲ್ವ, ಬುದ್ಧಿ ಹೇಳ್ತಾರಲ್ವ, ಖಂಡಿಸ್ತಾರೆ. ತಿದ್ದುಪಾಟಿ, ಪನಿಷ್ಮೆಂಟ್ಸ್ ಕೊಡ್ತಾರೆ. ನೀತಿ ಶಿಕ್ಷೆ ಹೇಳ್ಕೊಡ್ತಾರೆ, ನೀವು ಯಾವ ರೀತಿಯಲ್ಲಿ ಇರಬೇಕು, ಯಾವುದು ಸರಿ ಅಲ್ಲ ಅಂತ ಟೀಚರ್ಗಳು ಎಲ್ಲಿ ಹೇಳ್ಕೊಡ್ತಾರೆ? ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ವಾಕ್ಯ ಏನು ಹೇಳುತ್ತೆ? ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಈ 4ಕ್ಕೆ ಉಪಯುಕ್ತವಾಗಿರುವಂಥದ್ದು. ವಾಕ್ಯಗಳನ್ನು ನಾವು ಕೇಳಿದಾಗ ಈ ವಾಕ್ಯ ನನಗಲ್ಲ ಅಂತ ನಾವು ಯಾವತ್ತಾದರೂ ಒಂದು ದಿವಸ ಈ ವಾಕ್ಯ ನನಗಲ್ಲ, ಈ ವಾಕ್ಯ ಈ ವ್ಯಕ್ತಿಗೆ, ಈ ವಾಕ್ಯ ಆ ವ್ಯಕ್ತಿಗೆ ಅಂತ ನಾವು ಯಾವತ್ತು ಹೇಳ್ತೀವೋ, ನಮ್ಮಲ್ಲಿ ಕಲಿಯುವಂಥ ಒಂದು ಮನಸ್ಥಿತಿ ಹೊರಟೋಗಿದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ, ಅದು ಪ್ರತ್ಯಕ್ಷ ಸಾಕ್ಷಿ. ಅದು ನಮ್ಮ ಮನಸ್ಸಲ್ಲಿ ಅದು ಯಾವತ್ತೂ ಬರಬಾರ್ದು. ಇದು ಆ ಸಹೋದರಿಗೆ, ಇಲ್ಲ ಇದು ಆ ಸಹೋದರನಿಗೆ, ಇಲ್ಲ ಇದು ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಅವರೇ ಸರಿ ಇಲ್ಲ. ನಾವು ಯಾವತ್ತು ಇದನ್ನು ಹೇಳ್ತೀವೋ ನಮ್ಮ ಹೃದಯ ಏನಾಗಿದೆಯಂತೆ? ಮುಚ್ಚಲ್ಪಟ್ಟಿದೆ. ಕಲಿಯುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಇಲ್ಲ. ಆದರೆ ಯೇಸುಸ್ವಾಮಿ ಏನು ಹೇಳ್ತಾರೆ? ನನ್ನಿಂದ ನೀವು ಕಲಿತುಕೊಳ್ಳಿರಿ. ಬೋಧನೆ ಮಾಡುವಂಥ ಪ್ರತಿಯೊಬ್ಬರಿಗೂ ವಾಕ್ಯ ಸೇರಿದ್ದೆ. ಬರೀ ಕೇಳಿಸಿಕೊಳ್ಳುವವರಿಗೆ ಮಾತ್ರ ಅಲ್ಲ, ಬೋಧನೆ ಮಾಡುವಂಥವರಿಗೂ ಕೂಡ ಈ ವಾಕ್ಯ ಸೇರಿದ್ದು. ಆಮೇನ್. ಯಾರು ಕೂಡ ಯೇಸುಸ್ವಾಮಿ ಥರ ಇರೋದಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡಬೇಕು? ಅವ್ರ ಥರ ನಾವು ಆಗೋದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಕರೆಕ್ಟಾ? ಇಲ್ಲಿರುವಂಥ ಯಾರಾದರೂ ಮನುಷ್ಯರು ಪರ್ಫೆಕ್ಟ್ ಆಗಿದ್ದಾರಾ? ಅಥವಾ ಯಾವುದಾದ್ರೂ ಸಭೆ ಆಗಿರ್ಬೋದು, ಯಾವುದೇ ಸೇವಕರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯನಾ? ಅವ್ರು ಪರ್ಫೆಕ್ಟ್ ಆಗಿಲ್ಲ. ನಾವು ನೀತಿವಂತರಾಗಿದ್ದು ಯಾರಿಂದ? ಯೇಸು ಕ್ರಿಸ್ತನ ಮೂಲಕ. ಆಮೇನ್. ನಾವು ನೀತಿವಂತರಾಗಿದ್ದು ನಾವು ಮಾಡಿದಂಥ ಕಾರ್ಯಗಳಿಂದ ಅಲ್ಲ. ಸೊ ನಮ್ಮ ಕಾರ್ಯಗಳಿಂದ ನಾವು ಇನ್ನೊಬ್ಬರನ್ನ ಪರ್ಫೆಕ್ಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ವಾಕ್ಯನ ಯಾರಾದರೂ ಬೋಧನೆ ಮಾಡಿದ್ರು ಆ ವಾಕ್ಯ ಅವ್ರಿಗೂ ಕೂಡ ಸೇರಿದ್ದು. ಈ ವಾಕ್ಯವನ್ನು ಈಗ ಇಲ್ಲಿ ಮಾತಾಡಬೇಕಾದ್ರೆ ಈ ವಾಕ್ಯ ನನಗೂ ಕೂಡ ಸೇರಿದ್ದು. ಆಮೇನ್. ಆದರೆ ಈ ಒಂದು ಮನಸ್ಥಿತಿ ನಮ್ಮಲ್ಲಿ ಯಾವಾಗ ಬರಬೇಕು ಅಂದರೆ, ನಾವು ಯಾವಾಗ ಹೃದಯವನ್ನು ನಾವು ಓಪನ್ ಮಾಡಿಟ್ಕೊಂಡು ವಾಕ್ಯಗಳನ್ನ ನಾವು ಓದಿದಾಗ. ಪ್ರತಿ ದಿವಸ ನಾವು ಏನು ವಾಕ್ಯಗಳನ್ನ ಓದ್ತೀವಿ ಅಲ್ವಾ? ಇಲ್ಲಿ ಎಷ್ಟು ಜನ ಬೈಬಲ್ನ ನಿಮ್ಮ ಜೀವಿತಾವಧಿಗಳಲ್ಲಿ ಅಟ್ಲೀಸ್ಟ್ ಒಂದು ಬಾರಿ ಬೈಬಲ್ನ ಪೂರ್ತಿಯಾಗಿ ಓದಿ ಮುಗಿಸಿರೋರಿದ್ದೀರಾ? ಕೈ ಎತ್ತಿ. ಎಷ್ಟು ಜನ ಒಂದು ಬಾರಿ ಬೈಬಲ್ನ ಪೂರ್ತಿಯಾಗಿ ನೀವು ಓದಿ ಮುಗಿಸಿರ್ತೀರಾ? ಆಮೇನ್. ಎಷ್ಟು ಜನ ಬೈಬಲ್ ಇರುವಂಥ ಪ್ರತಿಯೊಂದನ್ನು ಪಾಲಿಸಿದ್ದೀವಿ? ಇಲ್ಲಿ ನಾವು ಯಾರು ಪಾಲಿಸಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ?
ಇದರ ಅರ್ಥ ಏನು ಅಂದರೆ ನಾವು ಕಲಿಬೇಕಾಗಿರುವಂಥದ್ದು ತುಂಬ ಇದೆ ಅಂತ. ಕಲಿಬೇಕಾಗಿರುವಂಥದ್ದು ತುಂಬ ಇದೆ. ನಮ್ಮ ಹೃದಯ ಏನಾಗಬೇಕು? ಕಲಿಯುವಂಥ ಒಂದು ಮನಸ್ಥಿತಿಗೆ ಅದು ಚೇಂಜ್ ಆಗ್ತಾ ಹೋಗಬೇಕು. ನಾವು ನೋಡ್ಬೋದು ಬೈಬಲ್ನಲ್ಲಿ ಯಾಕೆ ಈ ವಿಷಯ ನಾನು ಹೇಳ್ತೀನಿ ಅಂದರೆ, ಬೈಬಲ್ನಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ಆದಿಕಾಂಡದಿಂದ ಹಿಡಿದು ನಾವು ಪ್ರಕಟಣೆ ಪುಸ್ತಕ ತನಕ ಬರುವ ತನಕ ಎಷ್ಟೊಂದು ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಈ ವ್ಯಕ್ತಿಗಳ ಬಗ್ಗೆ ನಾವು ಓದಬೇಕಾದ್ರೆ ಈ ವ್ಯಕ್ತಿಯ ಜೀವಿತದಿಂದ ನಾನೇನು ಕಲಿಬೋದು ಅಂತ ನಾವು ಯಾವಾಗ ಓದ್ತೇವೋ ನಮ್ಮ ಜೀವಿತದಲ್ಲಿ ಆ ಒಂದು ಮಾರ್ಪಾಟು ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯ. ಆಮೇಲೆ ಅಬ್ರಹಾಮನ ಬಗ್ಗೆ ನಾವು ಓದಬೇಕಾದ್ರೆ ನಾವೇನು ಕಲಿತೀವಿ? ನಂಬಿಕೆ ಅಲ್ವಾ? ಅಬ್ರಹಾಮನ ಜೀವಿತದಲ್ಲಿ ನಾವೇನು ಕಲಿಬೋದು? ನಂಬಿಕೆನ ಕಲಿಬೋದು. ಅದೇ ರೀತಿಯಲ್ಲಿ ಯೋಬನ ಜೀವಿತದಲ್ಲಿ ನಾವೇನು ಕಲಿಬೋದು? ಆ ಒಂದು ದೃಢವಾಗಿ ನಿಂತ್ಕೊಂಡ ಅವನು ದೇವರಲ್ಲಿ ನಂಬಿಕೆ ಅವನೇನು ಮಾಡ್ದ? ದೇವರನ್ನ ದೂಷಣೆ ಮಾಡಲಿಲ್ಲ. ದಾವೀದನಿಂದ ನಾವೇನು ಕಲಿಬೋದು? ಭಕ್ತಿ. ಕೀರ್ತನೆಗಳನ್ನು ಇವತ್ತು ನಾವು ಯಾಕೆ ಓದ್ತೀವಿ ಹಾಡ್ತೀವಿ ಅಂದರೆ ದಾವೀದನಿಗೆ ಇದ್ದಂಥ ಭಕ್ತಿಯಿಂದ ದೇವ ಪ್ರೇರಿತವಾಗಿ ಬರೆದಂಥ ಕೀರ್ತನೆಗಳದು. ಆಮೇನ್. ಯೋಸೇಫರಿಂದ ನಾವೇನು ಕಲಿಬೋದು? ಏನು ಕಲಿಬೋದು? ಪರಿಶುದ್ಧತೆ ಅಲ್ವಾ? ಅವನಿಗೆ ಪಾಪ ಮಾಡೋದಕ್ಕೆ ಅನೇಕ ಅವಕಾಶಗಳಿದ್ವು, ಆದರೆ ಆತ ಏನು ಮಾಡ್ದ? ಪರಿಶುದ್ಧನಾಗಿ ಜೀವಿಸ್ದ. ಅದಕ್ಕೋಸ್ಕರ ವಾಕ್ಯ ಹೇಳುತ್ತೆ, ಯೋಸೇಫನ ಸಂಗಡ ದೇವರು ಇದ್ದಿದ್ದರಿಂದ ಆತ ಎಲ್ಲದರಲ್ಲೂ ಏನಾದಂತೆ? ಸಫಲನಾದ. ಯಾಕೆ? ಪರಿಶುದ್ಧತೆ ಅನ್ನೋದಿತ್ತು. ಲೋಕದ ಒಂದು ಪೊಲ್ಯೂಷನ್ ಅವನನ್ನು ಮುಟ್ಟೋದಕ್ಕೆ ಸಾಧ್ಯವಾಗಲಿಲ್ಲ. ಶತಾಧಿಪತಿಯಿಂದ ನಾವೇನು ಕಲಿಬೋದು? ಬೈಬಲಲ್ಲಿ ಬರುವಂಥ ಶತಾಧಿಪತಿಯಿಂದ ನಾವೇನು ಕಲಿಬೋದು? ಆ ಥರ ನಂಬಿಕೆಯನ್ನು ಯೇಸುಸ್ವಾಮಿ ಏನು ಹೇಳ್ತಾರೆ? ನಾನು ಕಾಣಲೇ ಇಲ್ಲ ಅಂದರು. ಯಾರು ಹೇಳಿದ್ದು? ಯೇಸುಸ್ವಾಮಿ ಹೇಳಿದ್ದು. ಇವತ್ತು ಆ ಥರ ಒಂದು ಸಾಕ್ಷಿನ ನಮ್ಮ ಬಗ್ಗೆ ಕೊಡೋದಕ್ಕೆ ಸಾಧ್ಯನಾ? ಶತಾಧಿಪತಿ ಏನು ಹೇಳ್ತಾನೆ? ಆತ ಯಹೂದಿಯೂ ಅಲ್ಲ, ಅವನಿಗೆ ಯೇಸುಸ್ವಾಮಿ ಬಗ್ಗೆ ಏನೂ ಗೊತ್ತಿಲ್ಲ. ಅದನ್ನು ಒಂದು ಗೊತ್ತಿತ್ತು, ಇವರು ಒಂದು ಮಾತಾಡಿದರೆ ಸಾಕು ಏನಾಗುತ್ತೆ? ನನ್ನ ಆಳು ಸ್ವಸ್ಥನಾಗುವನಂತ ಒಂದು ನಂಬಿಕೆ ಇತ್ತು. ಇವತ್ತು ನಮ್ಮಲ್ಲಿ ಆ ಒಂದು ನಂಬಿಕೆ ಇದೆಯಾ? ಆಮೇನ್. ನೋವನಿಂದ ನಾವೇನು ಕಲಿಬೋದು? ಜನ ಎಲ್ಲ ಏನು ಮಾಡಿದರು? ಆಡ್ಕೊಂಡು ನಗ್ತಾ ಇದ್ರಲ್ವ. ಆತ ನಾವೇನ ಕಟ್ಟಬೇಕಾದ್ರೆ ಏನು ಮಾಡಿದರು? ಜನ ಎಲ್ಲ ಆಡ್ಕೊಂಡು ನಗ್ತಾ ಇದ್ದರು. ಆದರೆ ಆತ ಏನು ಮಾಡ್ದ? ಜನ ನಗ್ತಾ ಇದ್ದಾರೆ, ನಾನು ಕಟ್ಟಲ್ಲ ಅಂತ ಬಿಟ್ಬಿಟ್ನ. ದೇವರು ಏನಂತ ಹೇಳಿದರು? ನಾನು ಮಳೆಯನ್ನು ಸುರಿಸಿನಿ ಅಂತ ಹೇಳಿದರು. ಹೇಳಿದ ತಕ್ಷಣ ಸುರಿಸಿದ್ರ ಮಳೆನ? ಎಷ್ಟು ವರ್ಷಗಳ ಕಾಲ ಕಾಯಬೇಕಾಗಿತ್ತು ನೋವಾ? ಎಷ್ಟು ವರ್ಷ? 120 ವರ್ಷಗಳ ಕಾಲ ಆತ ಕಾಯಬೇಕಾಗಿತ್ತು. ಇವತ್ತಿನ ಲೋಕದಲ್ಲಿ ನಾವು 100 ವರ್ಷ ಬದುಕದೇ ಹೆಚ್ಚು. ಆದರೆ ಆಗಿನ ಕಾಲದಲ್ಲಿ ನೋವಾ ಎಷ್ಟು ವರ್ಷ ಕಾದ ಅಂತೆ? 120 ವರ್ಷ. ಜನ ಎಲ್ಲ ಏನು ಮಾಡ್ತಾಯಿದ್ರು? ಆಡ್ಕೊಳ್ತಾ ಇದ್ರು. ನಮ್ಮ ಜೀವಿತಗಳಲ್ಲೂ ಕೂಡ ದೇವರು ಹೇಳಿರುವಂಥ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ಲೋಕದವ್ರು ಆಡ್ಕೊಳ್ಬೋದು, ಅಕ್ಕಪಕ್ಕದವ್ರು ಆಡ್ಕೊಳ್ಬೋದು, ಕುಟುಂಬದವರು ಆಡ್ಕೊಳ್ಬೋದು, ಟೀಕಿಸ್ಬೋದು, ಸಭೆಯವರು ಆಡ್ಕೊಳ್ಬೋದು, ಟೀಕಿಸ್ಬೋದು. ಆದರೆ ನೋವನಿಗಿದ್ದಂಥ ಆ ಒಂದು ದೃಢತೆ ನಮ್ಮಲ್ಲಿ ಬರಬೇಕು. ನಾವು ನೋವನ ಬಗ್ಗೆ ನಾವು ಓದಬೇಕಾದ್ರೆ ನಾವು ಯಾಕೆ ಈ ವ್ಯಕ್ತಿಗಳ ಬಗ್ಗೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಪ್ರತಿಯೊಬ್ಬರಿಂದನೂ ನಾವು ಕಲಿಬೇಕಾಗಿರುವಂಥದ್ದು ತುಂಬ ಇದೆ. ಪ್ರತಿಯೊಬ್ಬರ ಜೀವಿತಗಳಲ್ಲಿ ನಾವೇನು ಮಾಡ್ಬೋದಂತೆ? ಕಲಿತಾ ಇರ್ಬೋದು. ಆಮೇನ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಪ್ರತಿದಿನ ನಾವು ವಾಕ್ಯಗಳನ್ನ ಓದ್ತೇವೆ. ಯಾಕೆ ವಾಕ್ಯ ಓದ್ತೇವೆ ಅಂದರೆ ದಾವೀದ ಹೇಳ್ದ, ಹಗಲು ರಾತ್ರಿ ನಿನ್ನ ವಾಕ್ಯದಲ್ಲಿ ನಾನೇನು ಮಾಡ್ತೀನಿ? ಧ್ಯಾನ ಮಾಡ್ತೀನಿ. ಧ್ಯಾನ ಮಾತ್ರ ಮಾಡೋದಲ್ಲ, ನಾನು ಅದನ್ನು ಏನು ಮಾಡಬೇಕು? ಕಲಿತುಕೊಂಡು ಪಾಲಿಸಬೇಕು. ನಾವು ಯಾವಾಗ ಅದನ್ನು ಪಾಲಿಸ್ತೇವೋ ದೇವರ ನಾಮ ನಮ್ಮ ಮೂಲಕ ಮಹಿಮೆ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಆಮೇನ್. ಇದಕ್ಕೋಸ್ಕರ ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ.
ಆಮೇನ್. ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ, ಇಹಲೋಕದ ನಡವಳಿಕೆ. ನೀವು ಯಾಕೆ ಹೊಡೆದ್ರಿ ಅವ್ರಿಗೆ? ಇಲ್ಲ, ತುಂಬ ಕೋಪ ಬಂತು ಅದಕ್ಕೆ ಹೊಡೆದೆ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಹೊಡಿತಾ ಇದ್ರು. ಈ ಮಾತುಗಳನ್ನ ಕೇಳಿದ್ದೀರಾ? ಕೇಳಿದ್ದೀವಲ್ವಾ? ನನ್ನ ಜಾಗದಲ್ಲಿ ಯಾರೇ ಇದ್ದರೂ ಹೊಡಿತಾ ಇದ್ರು. ಇದು ಯಾವ ನಡವಳಿಕೆ? ಇಹಲೋಕದ ನಡವಳಿಕೆ. ನನಗೆ ತುಂಬ ಕೋಪ ಬಂದ್ಬಿಡ್ತು, ತುಂಬ ನೋವಾಗೋಯಿತು, ತುಂಬ ಬೇಜಾರಾಗೋಯಿತು. ಅದಕ್ಕೆ ಅವ್ರಿಗೂ ನೋವಾಗಲಿ ಅಂತ ವಾಪಸ್ ಮಾತಾಡ್ಬಿಟ್ಟೆ ನಾನು. ಕೇಳಿದ್ದೀವ ಈ ಮಾತುಗಳನ್ನ ನಾವು? ಅವರು ಜಗಳ ಮಾಡ್ತಾ ಇದ್ದಾರೆ, ನಾನು ಕೂಡ ಜಗಳ ಮಾಡ್ತೀನಿ. ನನಗೆ ಸುಮ್ಮನೆ ಇರೋದಕ್ಕಾಗಲ್ಲ, ನನಗೆ ಕೋಪ ಬರುತ್ತೆ. ಕ್ರೈಸ್ತರಿಂದ ಬರುವಂಥ ಮಾತುಗಳು ನಾನು ಹೇಳ್ತಿರೋದು. ಇದು ನನ್ನ ಲೋಕದವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಸಭೆಯ ವಿಶ್ವಾಸಿಗಳಿಂದ ಬಂದಿರುವಂಥ ಒಂದು ಮಾತುಗಳು. ಲೋಕದವ್ರು ಮಾಡಿದರು, ಅವ್ರು ಮಾಡಿದರು, ಇವ್ರು ಮಾಡಿದರು, ನಾನು ಕೂಡ ಹಂಗೆ ಮಾಡ್ತೀನಿ ಅಂತ ಹೇಳುವಂಥ ಒಂದು ಮನಸ್ಥಿತಿ. ಜಗಳಗಳನ್ನು ಮಾಡುವಂಥದ್ದು, ಒಂದು ಕಲಹಗಳನ್ನ ಹುಟ್ಟಾಕುವಂಥದ್ದು, ಸಮಸ್ಯೆಗಳನ್ನ ತಂದಿಡುವಂಥದ್ದು. ನಮಗೆ ಕೋಪ ಬಂತು, ನಾವು ವಾಪಸ್ ಅವ್ರಿಗೆ ಏನಾದರೂ ಒಂದು ಹೇಳಬೇಕು ಅನ್ನುವಂಥ ಒಂದು ಮನಸ್ಥಿತಿ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಇಹಲೋಕದ ನಡವಳಿಕೆಯನ್ನು ನಾವೇನು ಮಾಡಬೇಕಂತೆ? ಅನುಸರಿಸದೆ ಏನು ಮಾಡಬೇಕು? ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದಿಂದ ಇರಬೇಕು. ಅಂದರೆ ನಮಗೆ ಮಾದರಿ ಯಾವುದು ಅಂತೆ? ಈ ವಾಕ್ಯ ಒಂದೇ. ನಾವು ಯಾರನ್ನು ಫಾಲೋ ಮಾಡಬೇಕು? ಯೇಸು ಸ್ವಾಮಿನ ಮಾತ್ರ ಫಾಲೋ ಮಾಡಬೇಕು. ಕಲಿಬೇಕಾಗಿರೋದು ಎಲ್ಲರಿಂದ, ಆದರೆ ಫಾಲೋ ಯಾರನ್ನು ಮಾಡಬೇಕಂತೆ? ಯೇಸು ಸ್ವಾಮಿಯನ್ನು. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದರು, ನೀವು ನನ್ನಿಂದ ಕಲಿತುಕೊಳ್ಳಿರಿ. ನನ್ನಿಂದ ನೀವೇನು ಮಾಡಬೇಕು? ಕಲಿತುಕೊಳ್ಳಿರಿ. ಆಮೇನ್. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಕಲಿತುಕೊಳ್ಬೇಕು. ಕ್ರಿಸ್ಟಿಯಾನಿಟಿ ಅನ್ನುವಂಥದ್ದು ಮುಖ್ಯ ಅಲ್ಲ. ನೀವು ಕ್ರಿಶ್ಚಿಯನ್ಸ್ ಆಗ್ರಿ ಅಂತ ಯಾರೂ ಕೇಳೇ ಇಲ್ಲ. ಎಲ್ಲಾದರೂ ಯೇಸು ಸ್ವಾಮಿ ಹೇಳಿದಾರಾ ನೀವೆಲ್ಲ ಕ್ರಿಶ್ಚಿಯನ್ ಆದರೆ ಮಾತ್ರ ನೀವು ಪರಲೋಕ ಬರೋದಕ್ಕೆ ಸಾಧ್ಯ ಅಂತ? ಏನು ಹೇಳಿದರು? ಪರಲೋಕ ಬರೋದಕ್ಕೆ ಏನು ಮುಖ್ಯವಾಗಿರುವಂಥ ಒಂದು ವಿಷಯ? ತಂದೆಯ ಚಿತ್ತವನ್ನು ಮಾಡಬೇಕು. ಯಾವುದು ತಂದೆಯ ಚಿತ್ತ? ಮತ್ತಾಯನು ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದೋಣ. ಮತ್ತಾಯನು ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ 3ನೇ ವಾಕ್ಯ. ಆಮೇನ್. ನಾವೇನು ಮಾಡಬೇಕಂತೆ? ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ನಾವೇನು ಮಾಡಬೇಕಂತೆ? ಚಿಕ್ಕ ಮಕ್ಕಳಂತೆ ಆಗಬೇಕು. ಇವತ್ತು ಎಷ್ಟು ಜನ ಹೃದಯ ಮುಟ್ಕೊಂಡು ಹೇಳೋದಕ್ಕೆ ಸಾಧ್ಯ? ನನ್ನ ಮನಸ್ಸು ಒಂದು ಚಿಕ್ಕ ಮಗುವಿನ ಒಂದು ಮನಸ್ಸು ನನಗೆ ಬಂದಿದೆ ಅಂತ ಎಷ್ಟು ಜನ ಹೇಳೋದಕ್ಕೆ ಸಾಧ್ಯ? ಆ ಥರ ಹೃದಯವನ್ನು ಮುಟ್ಕೊಂಡು ಆಗಲ್ಲ ಅಲ್ವಾ? ಇದರ ಅರ್ಥ ಏನಂದರೆ ನಾವಿನ್ನೂ ಕಲಿಯಬೇಕಾಗಿರುವಂಥದ್ದು ಬಹಳ ಇದೆ. ಇಲ್ಲಿ ನೋಡಿ, ಇಲ್ಲಿ ವಾಕ್ಯ ತುಂಬ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಸೇರಿದ್ರೂ ಸೇರ್ಬೋದು, ಸ್ವಲ್ಪ ಕಷ್ಟ ಅಂತ ಹೇಳಿಲ್ಲ. ಐಶ್ವರ್ಯವಂತರು ಪರಲೋಕ ರಾಜ್ಯಕ್ಕೆ ಬರುವುದು ಕಷ್ಟ ಅಂತ ಹೇಳಿದರು, ಅಸಾಧ್ಯ ಅಂತ ಹೇಳಿಲ್ಲ. ಕರೆಕ್ಟಾ? ಕಷ್ಟ ಅಂತ ಹೇಳಿದರು. ಆದರೆ ಇಲ್ಲೊಂದು ಕಂಡೀಷನ್ ಕೊಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳಂತೆ ನಾವು ಆಗದೆ ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ಆಗುವುದಿಲ್ಲ. ಯಾಕೆ ಚಿಕ್ಕ ಮಕ್ಕಳನ್ನ ಎಕ್ಸಾಂಪಲ್ ಕೊಟ್ಟು? ಸರಿ, ಚಿಕ್ಕ ಮಕ್ಕಳು ಅಂದರೆ ಏನು? ನಾವು ಕೂತ್ಕೊಂಡು ಅಳ್ತಾ ಇರುವಂಥದ್ದ, ಹಠ ಮಾಡುವಂಥದ್ದು? ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳುವಂಥದ್ದು, ಅಳ್ತಾರೆ. ಇದ್ರ ಬಗ್ಗೆ ಹೇಳ್ತಾ ಇದ್ದಾರಾ ಅಥವಾ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ? ನೀವು ನೋಡಿ, ಚಿಕ್ಕ ಮಕ್ಕಳು ನೋಡಿ, ಮನೇಲಿ ನೀವು ಗಮನಿಸಿರ್ಬೋದು ಅಥವಾ ಶಾಲೆಗಳಲ್ಲಿ ಗಮನಿಸಿರ್ಬೋದು, ಸುತ್ತಮುತ್ತಲು ಆಗ್ತಿರುವಂಥ ಪ್ರತಿಯೊಂದನ್ನು ಅವ್ರೇನು ಮಾಡ್ತಿರ್ತಾರೆ? ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೋಡಿದ್ದೀರಾ? ಚಿಕ್ಕ ಮಕ್ಕಳು ಪ್ರತಿಯೊಂದನ್ನು ಏನು ಮಾಡ್ತಿರ್ತಾರೆ? ಅಬ್ಸರ್ವ್ ಮಾಡ್ತಿರ್ತಾರೆ. ಅಪ್ಪ ಅಮ್ಮ ಹೇಗೆ ಮಾತಾಡ್ತಾರೆ ಅನ್ನೋದನ್ನು ಅವರು ಗಮನಿಸ್ತಾ ಇರ್ತಾರೆ. ಕರೆಕ್ಟಾ? ಮನೆಯಲ್ಲಿ ಯಾವ ಭಾಷೆಗಳನ್ನ ನಾವು ಬಳಸ್ತೀವೋ ಅದೇ ಭಾಷೆಗಳನ್ನ ಚಿಕ್ಕ ಮಕ್ಕಳು ಕೂಡ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೇಳಿ? ಅವ್ರೇನು ಮಾಡ್ತಾರೆ? ಪ್ರತಿಯೊಂದನ್ನು ನೋಡಿ ಗಮನಿಸ್ತಾ ಇರ್ತಾರೆ. ಓ, ಈ ಥರ ಮಾತಾಡಬೇಕು, ಓ ಈ ಥರ ಕೂತ್ಕೊಳ್ಬೇಕು. ಕರೆಕ್ಟಾ? ಯಾಕೆ? ಚಿಕ್ಕ ಮಕ್ಕಳಿಗೆ ಮಾತ್ರ ಆ ಥರ ಒಂದು ಮನಸ್ಸಿರುವಂಥದ್ದು. ಅವ್ರೇನು ಮಾಡ್ತಾರೆ? ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ನಮ್ಮ ಹೃದಯ ಯಾವಾಗ ಚಿಕ್ಕ ಮಕ್ಕಳಂತೆ ಆಗುತ್ತೋ ನಾವೇನು ಮಾಡ್ತೀವಿ? ವಾಕ್ಯವನ್ನು ಬರೀ ಓದುವುದು ಮಾತ್ರವಲ್ಲ, ಗಮನಿಸ್ತಾ ಇರ್ತೀವಿ. ಈ ವ್ಯಕ್ತಿ ಹಿಂಗೆ ಮಾಡಿದರು, ಇದರಿಂದ ನಾನು ಇದನ್ನು ಕಲ್ತ್ಕೊಳ್ಬೋದು, ಈ ಥರ ಮಾಡಿದರು, ಯೇಸು ಸ್ವಾಮಿ ಇದನ್ನು ಹೇಳಿದರು, ಈ ವಾಕ್ಯ ನನಗೆ ಇದ್ರ ಬಗ್ಗೆ ಮಾತಾಡ್ತಾ ಇದೆ.
ಅಂತ ನಾವು ಯಾವಾಗ ಅರ್ಥಕೊಂಡು ಕಲಿತುಕೊಳ್ತಾ ನಾವು ಹೋಗ್ತೇವೋ ನಮ್ಮ ಹೃದಯದಲ್ಲಿ ನಾವೇನಾಗ್ತೀವಿ, ಚಿಕ್ಕ ಮಕ್ಕಳಂತೆ ನಾವು ಆಗ್ತಾ ಹೋಗ್ತೇವೆ. ನಾವು ಯಾವಾಗ ಚಿಕ್ಕ ಮಕ್ಕಳಂತೆ ಆಗ್ತಾ ಹೋಗ್ತೇವೋ ಪರಲೋಕ ರಾಜ್ಯಕ್ಕೆ ನಾವು ಸೇರುವುದಕ್ಕೆ ಸಾಧ್ಯ. ಆಮೇನ್. ಶಿಲುಬೆಯಲ್ಲಿ ಯೇಸುಸ್ವಾಮಿನ ನೇತು ಹಾಕಿದಾಗ, ಶಿಲುಬೆಯಲ್ಲಿ ಅವ್ರನ್ನ ಹಾಕಿದಾಗ ಅವರ ಪಕ್ಕದಲ್ಲಿ ಇಬ್ಬರು ಕಳ್ಳರಿದ್ದರು. ಕರೆಕ್ಟ್ ಅಲ್ವಾ? ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳ ಹೇಳಿದ ಮಾತು ಗೊತ್ತು, ಇನ್ನೊಬ್ಬ ಕಳ್ಳ ಹೇಳಿದ ಮಾತು ಗೊತ್ತು ನಿಮಗೆ. ಇನ್ನೊಬ್ಬ ಕಳ್ಳ ಏನು ಹೇಳ್ದ? ನಿನ್ನ ರಾಜ್ಯವು ಬರುವಾಗ ನನ್ನನ್ನು ನೆನಪು ಮಾಡ್ಕೊ. ಅವನಿಗೆ ಗೊತ್ತಿಲ್ಲ ಯಾವ ರಾಜ್ಯ ಅಂತ ಗೊತ್ತಿಲ್ಲ. ಕರೆಕ್ಟಾ? ಕಳ್ಳಂಗೆ ಗೊತ್ತಿತ್ತ ಯಾವ ರಾಜ್ಯ ಅಂತ? ಯೇಸು ಸ್ವಾಮಿ ಜೊತೆ ಇದ್ದಂತೆ ಶಿಷ್ಯಂದ್ರಿಗೆ ಗೊತ್ತಿರಲಿಲ್ಲ ಯಾವ ರಾಜ್ಯ ಅಂತ. ಅವರೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು? ಇವರೊಬ್ಬ ರಾಜ, ಇವರ ಒಂದು ಏನು ಸೈನ್ಯ ಬರುತ್ತೆ, ರೋಮ ಸೈನ್ಯವನ್ನು ಇವರು ಏನು ಮಾಡ್ತಾರೆ, ತೆಗೆದಾಕ್ಬಿಡ್ತಾರೆ, ಅದಕ್ಕೆ ನಾವು ಇವ್ರನ್ನ ಫಾಲೋ ಮಾಡಬೇಕು ಅಂತ ಇದ್ದರು. ಕರೆಕ್ಟಾ? ಆದರೆ ಆ ಕಳ್ಳಂಗೆ ಗೊತ್ತಿತ್ತ ಯಾವ ರಾಜ್ಯ ಅಂತ. ಆತ ಏನು ಹೇಳ್ದ? ನಿನ್ನ ರಾಜ್ಯ ಬರುವಾಗ ನನ್ನನ್ನು ನೆನೆಸಿಕೊ. ಆ ಕ್ಷಣಕ್ಕೆ ಆತ ಪರಲೋಕ ರಾಜ್ಯಕ್ಕೆ ಪಾತ್ರನಾದ. ಆ ಕ್ಷಣಕ್ಕೆ. ಯಾಕೆ ಅಂದರೆ ಆ ಒಂದು ಇನ್ನೋಸೆನ್ಸ್. ಆತ ಕಳ್ಳ ಆಗಿರ್ಬೋದು, ಆತ ಒಬ್ಬ ಕಳ್ಳ, ಒಳ್ಳೆಯ ವ್ಯಕ್ತಿ ಅಂತೂ ಅಲ್ಲ. ಆತ ಸಮಾಜದಲ್ಲಿ ತಿರಸ್ಕೃತಗೊಂಡಂಥ ವ್ಯಕ್ತಿ ಆತ. ಆದರೆ ಆತ ಏನು ಮಾಡ್ದ? ತನ್ನ ಮನಸ್ಸನ್ನ ಚಿಕ್ಕ ಮಗುವಿನಂತೆ ಮಾಡಿಕೊಂಡ. ನನ್ನನ್ನು ನೀನು ಸ್ವೀಕರಿಸ್ಕೊ ಅಂತ ಹೇಳಿಲ್ಲ. ನೀವು ಗಮನಿಸಿ, ನನ್ನನ್ನು ನೀನು ಸ್ವೀಕರಿಸ್ಕೊ ಅಂತ ಎಲ್ಲೂ ಹೇಳಿಲ್ಲ. ನನ್ನನ್ನು ನೀನು ನೆನಪು ಮಾಡ್ಕೊ ಸಾಕು ಅಂದ. ಆ ಕ್ಷಣಕ್ಕೆ ಆ ಕಳ್ಳ ಏನಾದ? ಪರಲೋಕ ರಾಜ್ಯಕ್ಕೆ ಪಾತ್ರನಾಗಿ ಹೋದ. ಯಾವಾಗ ನಮ್ಮ ಹೃದಯ ಚಿಕ್ಕ ಮಗುವಿನಂತೆ ಆಗುತ್ತೋ ನಾವೇನು ಮಾಡ್ತೀವಿ? ಕಲಿತುಕೊಳ್ತಾ ಹೋಗ್ತಾ ಇರ್ತೀವಿ. ಪ್ರತಿದಿನ ನಮ್ಮ ಜೀವಿತಗಳಲ್ಲಿ ನಾವು ನೋಡಬೇಕಾದ್ರೆ ಬೇರೆ ವ್ಯಕ್ತಿಗಳಿಂದ ಕೂಡ ಕಲಿಯುವಂಥದ್ದು ತುಂಬ ಇದೆ, ಲೋಕದವರಿಂದ ಕೂಡ ಕಲಿಯುವಂಥದ್ದು ತುಂಬ ಇದೆ. ಇವತ್ತು ಕ್ರೈಸ್ತರಾಗಿರುವಂಥ ನಮಗೆ ನಾನು ಇವತ್ತು ಹೇಳುವಂಥ ಒಂದು ಮಾತೇನೆಂದರೆ, ಹೊರಗಿನ ಜನರು ಕೂಡ ಅವರಿಂದ ನಾವು ಕೆಲವೊಂದು ವಿಷಯಗಳನ್ನ, ಒಳ್ಳೆಯ ವಿಷಯಗಳನ್ನ ನಾವೇನು ಮಾಡ್ಕೋಬೋದು? ಕಲಿತುಕೊಳ್ಬೋದು. ಆದರೆ ಬಹಳ ಮುಖ್ಯವಾಗಿ ನಾವು ಈ ಒಂದು ವಾಕ್ಯದ ಮೂಲಕ ನಾವೇನು ಮಾಡಬೇಕು? ಕಲಿತುಕೊಳ್ತಾ ಇರಬೇಕು. ಪ್ರತಿದಿನ ನಾವು ವಾಕ್ಯಗಳನ್ನ ಓದೋಕ್ಕಿಂತ ಮುಂಚೆ ನಮ್ಮ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ, ಕರ್ತನೆ ಏನು ವಾಕ್ಯಗಳನ್ನ ನಾನು ಓದ್ತೇನೋ ಅದರ ಪ್ರಕಾರ ನಾನು ನಡೆಯುವಂತೆ ಪರಿಶುದ್ಧಾತ್ಮ ನನ್ನ ಹೃದಯವನ್ನು ಮುಟ್ಟಲಿ, ಮಾತನಾಡಲಿ ಅಂತ. ಆಮೇನ್. ನನ್ನ ಹೃದಯವನ್ನು ಮುಟ್ಟಲಿ, ಮಾತನಾಡಲಿ ಅಂತ. ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಒಬ್ಬರು ಪಾಸ್ಟರ್ ಇದ್ರಂತೆ. ಅವ್ರ ಮನೆಯಲ್ಲಿ ಒಂದು ಗಿಳಿ ಇತ್ತು. ಗಿಳಿ ಗೊತ್ತಲ್ಲ ಎಲ್ಲರಿಗೂ. ಪಾಸ್ಟರ್ ಮನೇಲಿ ಒಂದು ಗಿಳಿ ಇತ್ತು. ಗಿಳಿ ಏನು ಮಾಡುತ್ತೆ ಹೇಳಿ? ಜನ ಮಾತಾಡೋದನ್ನು ಅಬ್ಸರ್ವ್ ಮಾಡ್ಬಿಟ್ಟು ಏನು ಮಾಡುತ್ತೆ? ರಿಪೀಟ್ ಮಾಡುತ್ತೆ. ಕರೆಕ್ಟಾ? ಗಿಳಿ ರಿಪೀಟ್ ಮಾಡೋದನ್ನ ನೀವು ಕೇಳಿಸ್ಕೊಂಡಿರ್ತೀರ. ಪಾಸ್ಟರ್ ಮನೇಲಿ ಸಾಮಾನ್ಯವಾಗಿ ಕೇಳುವಂಥ ಒಂದು ಮಾತೇನೆಂದರೆ ಪ್ರೈಸ್ ದ ಲಾರ್ಡ್ ಅಂತ. ಯಾರೇ ಮನೆಗೆ ಬಂದರೂ ಪಾಸ್ಟರ್ ಏನು ಹೇಳ್ತಾರೆ? ಪ್ರೈಸ್ ದ ಲಾರ್ಡ್ ಅಂತಾರೆ. ಪ್ರೇಯರ್ ಮಾಡಿದ್ಮೇಲೆ ಏನು ಹೇಳ್ತಾರೆ? ಪ್ರೈಸ್ ದ ಲಾರ್ಡ್ ಅಂತ ಮನೆಯವ್ರಿಗೆ ಅವ್ರೇನು ಮಾಡ್ತಾರೆ? ವಿಶ್ ಮಾಡ್ತಾರೆ. ಈಗ ನಾವು ಮಾಡ್ತೀವಲ್ಲ ಮನೆಗಳಲ್ಲಿ ಪ್ರೇಯರ್ ಮಾಡಿದ್ರೆ ನಾವೇನು ಮಾಡ್ತೀವಿ? ವಿಶ್ ಮಾಡ್ತೀವಿ ಒಬ್ರಿಗೊಬ್ಬರು, ಪ್ರೈಸ್ ದ ಲಾರ್ಡ್ ಆಮೇನ್ ಅಂತ ನಾವು ಹೇಳ್ತೀವಿ. ಇದನ್ನು ಗಿಳಿ ಗಮನಿಸ್ತಾ ಇತ್ತಂತೆ. ಸೊ ಈ ಪ್ರೈಸ್ ದ ಲಾರ್ಡ್ ಅನ್ನುವಂಥ ಒಂದು ಮಾತು ಅದಕ್ಕೆ ಬಾಯ್ಪಟ ಆಗೋಯ್ತು. ಯಾರೇ ಮಾತಾಡೋಕ್ಕೆ ಬಂದರೂ ಏನು ಹೇಳುತ್ತೆ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಿತ್ತಂತೆ. ಒಂದು ದಿನ ಈ ಪಾಸ್ಟರ್ ಮನೆಗೆ ಆ ಸಭೆಯ ಒಬ್ಬ ವ್ಯಕ್ತಿ ತನ್ನ ಪಕ್ಕದ ಮನೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾನೆ ಪ್ರಾರ್ಥನೆ ಮಾಡೋದಕ್ಕೆ. ಯಾಕೆಂದರೆ ಮನೆಯಲ್ಲಿ ಯಾವಾಗಲೂ ಜಗಳ, ಮಾತು ಎತ್ತಿದರೆ ಗಂಡ ಹೆಂಡತಿಗೆ ಹೊಡಿತೀನಿ ಅಂತ ಹೇಳ್ತಾ ಇರುವಂಥದ್ದು. ಆ ವ್ಯಕ್ತಿಯನ್ನು ಕರೆದುಕೊಂಡು ಪಾಸ್ಟರ್ ಮನೆಗೆ ಬರ್ತಾರೆ. ಯಾಕೆ? ಪ್ರೇಯರ್ ಮಾಡಲಿ, ಮನೆಯಲ್ಲಿ ಶಾಂತಿ ಸಮಾಧಾನ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಕರೆದುಕೊಂಡು ಬರ್ತಾರೆ. ಆ ವ್ಯಕ್ತಿಯ ಮನೇಲಿ ಕೂಡ ಒಂದು ಗಿಳಿ ಇತ್ತಂತೆ. ಆ ಗಿಳಿ ಕೂಡ ಮನೇಲಿ ಮಾತಾಡೋದನ್ನ ಕೇಳಿಸ್ಕೊಂಡು ಯಾರೇ ಬಂದರೂ ಕೂಡ ಹೊಡಿತೀನಿ ಅನ್ನೋದನ್ನು ರಿಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪಾಸ್ಟರ್ ಮನೆಯಲ್ಲಿ ಇರುವಂಥ ಗಿಳಿ ಏನು ಹೇಳುತ್ತೆ? ಪ್ರೈಸ್ ದ ಲಾರ್ಡ್. ಅಲ್ಲಿಗೆ ಮನೆಗೆ ಬಂದಿರುವಂಥ ಒಬ್ಬ ವ್ಯಕ್ತಿ ಅವರ ಒಂದು ಗಿಳಿ ಏನು ಹೇಳುತ್ತೆ? ಹೊಡಿತೀನಿ. ಸರಿ, ಇವ್ರು ಬಂದರು, ಪಾಸ್ಟರ್ ಸರಿ ಮಾತಾಡ್ತಾ ಇದ್ದಾರೆ, ಸರಿ ಗಿಳಿ ಇದೆಯಲ್ಲ ಅಂದ್ಕೊಂಡು ಏನು ಮಾಡ್ತಾರೆ? ಗಿಳಿ ತೊಗೊಂಡೋಗಿ ಇವರ ಗಿಳಿ ಪಕ್ಕದಲ್ಲಿ ಇಡ್ತಾರೆ. ಅದನ್ನು ಅಲ್ಲಿ ಇಟ್ಬಿಟ್ಟು ನಾವು ಮಾತಾಡೋಣ ಬನ್ನಿ ಅಂತ ಹೇಳ್ತಾರೆ. ಈಗ ಆ ವ್ಯಕ್ತಿಯ ಗಿಳಿ ಏನು ಹೇಳುತ್ತೆ? ಈ ಗಿಳಿ ನೋಡಿಕೊಂಡು ಹೊಡಿತೀನಿ ಅಂದ್ಕೊಂಡು ಫೈಟ್ ಮಾಡೋಕ್ಕೆ ಹೋಗುತ್ತೆ. ಏನು ಹೇಳುತ್ತೆ?
ಹೊಡಿತೀನಿ ಅಂತ ಫೈಟ್ ಮಾಡೋಕ್ಕೆ ಹೋಗುತ್ತೆ. ಈ ಗಿಳಿ, ಪಾಸ್ಟರ್ ಗಿಳಿ ಏನು ಹೇಳಿತ್ತು? ಪ್ರೈಸ್ ದ ಲಾರ್ಡ್ ಅಂದ್ಬಿಟ್ಟು ಫೈಟ್ ಮಾಡೋಕೆ ವಾಪಸ್ ಹೋಯ್ತು. ಏನು ಹೇಳ್ತು? ಪ್ರೈಸ್ ದ ಲಾರ್ಡ್ ಅಂತೂ ಸುಮ್ಮನೆ ಕೂತ್ಕೊಂಡಿಲ್ಲ, ಹೊಡಿಯೋಕೆ ಹೋಯ್ತು. ಇವತ್ತು ಸಭೆಯಲ್ಲಿರುವಂಥ ಎಷ್ಟೋ ಜನ ಕ್ರೈಸ್ತರು ಈ ಪಾಸ್ಟರ್ ಮನೆಯಲ್ಲಿ ಇರುವಂಥ ಗಿಳಿಯ ಥರ ಆಗ್ಬಿಟ್ಟಿದ್ದಾರೆ. ನಮ್ಮ ಬಾಯಲ್ಲಿ ಬರುವಂಥ ಮಾತಿಗೂ ನಮ್ಮ ನಡವಳಿಕೆಗೂ ವ್ಯತ್ಯಾಸ. ಪ್ರೈಸ್ ದ ಲಾರ್ಡ್ ಅಂತ ನಾವು ಹೇಳ್ತೀವಿ. ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ಓದ್ತೀವಲ್ಲ, ನಾಲಿಗೆ ಏನು ಹೇಳುತ್ತೆ? ಯಾವ ನಾಲಿಗೆಯಲ್ಲಿ ನಾವು ದೇವರನ್ನ ಸ್ತುತಿಸ್ತೀವೋ ಅದೇ ನಾಲಿಗೆಯಲ್ಲಿ ನಾವೇನು ಮಾಡ್ತೀವಿ ಅಲ್ವಾ? ನಮ್ಮ ನಡವಳಿಕೆ ಚೇಂಜ್ ಆಗ್ತಾ ಹೋಗಬೇಕು. ಆಮೇನ್. ಪ್ರತಿದಿನ ವಾಕ್ಯದ ಮೂಲಕ ನಾವು ಬಲಪಡಿಸ್ಕೊಳ್ತಾ ಯೇಸು ಸ್ವಾಮಿಯನ್ನು ಯಾವಾಗ ಮುಂದೆ ಇಟ್ಟು ನೋಡ್ತೇವೋ ನಮ್ಮ ಜೀವಿತಗಳು ಮಾರ್ಪಾಡಾಗೋದಕ್ಕೆ ಸಾಧ್ಯ. ಆಮೇನ್. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಪ್ರತಿದಿನ ನಿಮ್ಮ ಪ್ರಾರ್ಥನೆಗಳಲ್ಲಿ ಕರ್ತನೆ, ಈ ವಾಕ್ಯದ ಮೂಲಕ ನನ್ನ ಹತ್ರ ನೀನು ಮಾತಾಡು, ನನ್ನ ನಡವಳಿಕೆ ಚೇಂಜ್ ಆಗಲಿ, ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗಲಿ, ನನ್ನ ಬಾಯಿಂದ ಬರುವಂಥ ಮಾತುಗಳು ಚೇಂಜ್ ಆಗಲಿ. ಇದು ಒಂದಿನಕ್ಕಾಗುವಂಥ ಪ್ರಾಸೆಸ್ ಅಲ್ಲ. ಇದು ಇಟ್ ಡಸಂಟ್ ಹ್ಯಾಪನ್ ಇನ್ ಒನ್ ಡೇ. ಟೈಮ್ ತಗೊಳ್ಳುತ್ತೆ. ಆದರೆ ನಮ್ಮ ಹೃದಯ ಯಾವಾಗಲೂ ಓಪನ್ ಆಗಿರಬೇಕು. ಕಲಿಯುವುದಕ್ಕೆ ಅದೇನಾಗಿರಬೇಕು? ಓಪನ್ ಆಗಿರಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಆಮೇನ್. ಸ್ತೋತ್ರ. ಹಲ್ಲೆಲೂಯಾ. ಯಾರನ್ನ ಕೈಯಲ್ಲಿ ಬೈಬಲ್ ಇದ್ದರೆ ಕೀರ್ತನೆ 16ನೇ ಅಧ್ಯಾಯ ಕಡೆಯ ವಾಕ್ಯನ ಓದೋಣ. ತೆಗೆದು ಓದಿ ಜೋರಾಗಿ. ಕೀರ್ತನೆ 16ನೇ ಅಧ್ಯಾಯ ಕಡೆಯ ವಾಕ್ಯ. ಮಾ 16 16ನೇ ಅಧ್ಯಾಯ. ಹಾಂ, ಆಮೇನ್. ಹಾಂ, ಏನಂತೆ? ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಾಗಿದೆ. ಹಲ್ಲೆಲೂಯಾ. ಇವಾಗ ಬ್ರದರ್ ವಾಕ್ಯ ಕೊಟ್ರಿ ಏನಂದರೆ, ಎಲ್ಲೇ ಬಾಯಿರದವರೇ, ಏನು ಹೇಳಿದೆ, ಎಲ್ಲ ಕಷ್ಟಪಡುವವರೇ, ಹಾಂ ನೀವೆಲ್ಲರೂ ಏನಂತೆ ನೆಕ್ಸ್ಟ್ ವಾಕ್ಯ ಏನು ಹೇಳ್ತೀನಿ? ನಿಮಗೆ ಏನು ಕೊಡ್ತೇನೆ? ಇಲ್ಲ ಇನ್ನೂ ಕಷ್ಟ ಕೊಡ್ತೀನಿ ಅಂತ ಹೇಳಿದಾರ. ಮತ್ತು ನಾವೇನು ಮಾಡ್ತೀವಿ? ಸಭೆಗೆ ಬಂದು ನಾವು ಆರಾಧನೆ ಮಾಡ್ತೀವಿ, ವಾಕ್ಯ ಓದ್ತೀವಿ, ವಾಕ್ಯ ಕೇಳ್ತೀವಿ. ಆದರೆ ಏನಾಗುತ್ತೆ, ನಮ್ಮ ಮುಖ ಹೆಂಗಿರ್ತೀವಿ ಗೊತ್ತಾ? ಇಲ್ಲಿ ಬಂದು ನಿಂತ್ಕೊಂಡು ನೀವು ಒಂದ್ಸರಿ ನೋಡಿ, ಯಾರಲ್ಲೊಂದು ನಗು ಮುಖ ಇರೋದಿಲ್ಲ. ಒಂದು ಆರಾಧನೆ ಮಾಡಬೇಕಾದ್ರೂ ಕೂಡ, ಒಂದು ವಾಕ್ಯ ಕೇಳಬೇಕಾದ್ರೂ ಕೂಡ. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ಅವರು ನಮ್ಮ ಕಷ್ಟನ ಅವ್ರು ಎತ್ಕೊಂಡಿದ್ದಾರೆ, ನಮಗೆ ಸಂತೋಷವನ್ನು ಕೊಟ್ಟಿದ್ದಾರೆ. ನಾವು ಸಂತೋಷವಾಗಿರಬೇಕು. ಕರ್ತನ ಸಮ್ಮುಖದಲ್ಲಿ ಬಂದಾಗ ಏನಾಗಿರಬೇಕು? ಸಂತೋಷ, ನಗುಮುಖ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಷ್ಟು ಹೊರೆ ಓದ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ? ನಮ್ಮ ತಲೆ ಮೇಲೆ ಹೊರೆ ಆಗ್ತಾನೆ ಇರ್ತದೆ. ನಾವು ದೇವರ ಸಮ್ಮುಖದಲ್ಲಿ ಬಂದಾಗ ಸಂತೋಷವುಳ್ಳವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ಕಣ್ಣುಗಳ ಮುಚ್ಚುತ್ತಾ ಹೇಳೋಣ. ಹಲ್ಲೆಲೂಯಾ. ನನ್ನ ನಂಬಿಕೆಯನ್ನು ನೀವ್ಯರ್ಥಪಡಿಸಲಿಲ್ಲ, ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ. ನನ್ನ ನಂಬಿಕೆಯನ್ನು ನೀವ್ಯರ್ಥಗೊಳಿಸಲಿಲ್ಲ, ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ. ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರ್ಥ ದೇವ, ನೀ ಹೇಗೋ ಮಾರ್ಗ ಮಾಡುವೆ, ನಾ ನಿನ್ನನ್ನೇ ನಂಬಿರುವೆ. ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರ್ಥ ದೇವ, ನೀ ಹೇಗೋ ಮಾರ್ಗ ಮಾಡುವೆ, ನಾ ನಿನ್ನನ್ನೇ ನಂಬಿರುವೆ. ಎಲ್ಲರೂ ಸೇರಿ ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ, ನಿನ್ನದೆಲ್ಲ ನನ್ನದೇ ನನ್ನ ಯೇಸುವೆ. ನನ್ನ ತಳ್ಳಿ ಬಿಡದ ದೇವ, ನಿನ್ನ ಬಿಟ್ಟು ಬಾಳನಯ್ಯ, ನನ್ನದೆಲ್ಲ ನಿನ್ನದೇ ನನ್ನ ಯೇಸುವೆ. ಎಲ್ಲವನ್ನ ಕರ್ತನ ಸಮ್ಮುಖ ಒಪ್ಪಿಸಿಕೊಡೋಣ. ಕರ್ತನ ನಮಗೆ ಸೇವೆ ಮಾಡುವಂತರಾಗಿದ್ದಾರೆ. ನಮ್ಮ ಸೇವೆಯನ್ನು ದೇವರು ನೋಡಿದ್ದಾರೆ. ಅವರು ನಮಗಾಗಿ ಅದ್ಭುತವನ್ನು ಮಾಡಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ನಾಲಿಗೆಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವವನು ದೇವರ ಮಗನಾಗಿದ್ದಾನೆ.
ಒಬ್ಬರನ್ನು ನಾವು ಶಪಿಸೋದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ನಮ್ಮನ್ನು ಆಶೀರ್ವದಿಸೋಕ್ಕೆ, ಇನ್ನೊಬ್ಬರನ್ನು ಆಶೀರ್ವದಿಸೋದಕ್ಕಾಗಿ ನಮ್ಮನ್ನು ದೇವರು ಆಶೀರ್ವಾದ ನಿಧಿಯಾಗಿಟ್ಟಿದ್ದಾರೆ. ನಾವು ಆಶೀರ್ವದಿಸೋಣ ಸಾಧ್ಯವಾದ ಮಟ್ಟಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಾದರೂ ಪರವಾಗಿಲ್ಲ, ಬಂದು ಅಂತ್ಯದ ಪ್ರಾರ್ಥನೆ ಮಾಡಿ, ಬಂದು ನಾವು ಪ್ರಾರ್ಥನೆ ಮಾಡಿ ಬನ್ನಿ, ಮುಂದೆಗಡೆ ಬನ್ನಿ, ಪ್ರಾರ್ಥನೆ ಮಾಡಿ. ಯಾರಾದರೂ ಬಂದು ಕರ್ತನ ಸಮ್ಮುಖದಲ್ಲಿ ಬನ್ನಿ, ಬನ್ನಿ. ಕಣ್ಗಳು ಮುಚ್ಚಿ ಪ್ರಾರ್ಥನೆ. ಅತಿ ಉನ್ನತನು ಮಹೋನ್ನತನು ಪರಲೋಕದ ಒಡೆಯನಾದ ತಂದೆಯೇ, ಈ ಸುಂದರ ಸಮಯದಲ್ಲಿ ನಿಮ್ಮ ಕರದಲ್ಲಿ ಪ್ರತಿಯೊಂದು ಕಾರ್ಯವನ್ನು ಮಾಡಿ ಮುಗಿಸಿದ್ದಕ್ಕಾಗಿ ನೀವು ಸ್ತೋತ್ರ ರಚನೆ. ಈ ಆರಾಧನೆ ಸಮಯದಲ್ಲಿ ರಚನೆ ನಿನ್ನೆ ಮಾಡಿಕೊಟ್ಟಂಥ ಎಲ್ಲ ವಾಗ್ದಾನಗಳಿಗಾಗಿ ಸ್ತೋತ್ರ ರಚನೆ. ನೀವು ಮಾತನಾಡಿದ ವಾಕ್ಯಗಳಿಗಾಗಿ ಸ್ತೋತ್ರ. ಇದನ್ನಲ್ಲಿ ಕೊಟ್ಟಂಥ ಮನ್ನಕ್ಕಾಗಿ ಸ್ತೋತ್ರ ರಚನೆ. ನಾವು ಇನ್ನೂ ಕಲಿಯಬೇಕಾದ ಕಾರ್ಯಗಳು ಅನೇಕವಿದೆ ರಚನೆ. ನಾವು ನಿಮ್ಮನ್ನು ಹಿಂಬಾಲಿಸುವಂಥ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸು ರಚನೆ. ಯಾಕಂದರೆ ನೀವು ನಮಗೆ ಮಾದರಿಯಾಗಿದ್ದೀರ ರಚನೆ. ನೀನೇ ಮಾರ್ಗವು ಸತ್ಯವು ಜೀವವಾಗಿದೆಯಲ್ಲ ತಗಪ್ಪನೆ ತಂದೆ. ನಾವು ನಿಮ್ಮನ್ನು ಹಿಂಬಾಲಿಸಿ ನಡೆಯುವಂತೆ ನಾವು ನಮ್ಮನ್ನು ಮಾಡುವಂಥ ನಾವು ಪ್ರಾರ್ಥನೆ ರಚನೆ. ಈ ದಿನದಲ್ಲಿ ರಚನೆ ಆರಾಧನೆ ಮಾಡಿದ ಮಕ್ಕಳನ್ನು ರಚನೆ, ಕಾಣಿಕೆ ಕೊಟ್ಟಂಥ ಮಕ್ಕಳನ್ನು, ಪ್ರಾರ್ಥನೆ ಮಾಡಿದ ಮಕ್ಕಳನ್ನು ರಚನೆ, ಪ್ರತಿಯೊಬ್ಬರು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ ರಚನೆ. ದೇವ ವಾಕ್ಯವನ್ನು ಹಂಚಿಕೊಂಡ ಸಹೋದರನೇ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ. ಮಗನನ್ನು ಮುಚ್ಚಿ ಮರೆಯರು ಮಾಡಿ ರಚನೆ. ಇನ್ನು ಅನೇಕ ಜನಗಳ ಮಧ್ಯದಲ್ಲಿ ನಿನ್ನ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥ ಮಗನಾಗಿ ನೀನು ಮಾರ್ಪಡಿಸು. ಇನ್ನು ಅದರಲ್ಲಿರುವ ಎಲ್ಲ ಸಾರಾಂಶಗಳು ಮಗನಿಗೆ ಹೊರಪಡಿಸು ರಚನೆ. ಅತಿಶಯಗಳು ಹೊರಪಡಿಸು ರಚನೆ. ನಿನ್ನ ಚಿತ್ತವನ್ನು ಮಾಡುವಂಥ ಮಗನಾಗಿ ನಿಲ್ಲಿಸು ಎಂದು ನಾನು ಪ್ರಾರ್ಥನೆ ರಚನೆ. ಎಲ್ಲ ಕಾರ್ಯವನ್ನು ನೀನು ಮಾಡಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಚನೆ. ನೀನು ಮಾಡಿಕೊಡುವುದಕ್ಕಾಗಿ ಸ್ತೋತ್ರ ರಚನೆ. ನಿಮ್ಮನ್ನು ಬಂದಿರುವ ಎಲ್ಲ ಮಕ್ಕಳು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇನೆ. ಯಾರು ಬಂದಂತೆ ಹಿಂತಿರುಗಿ ಹೋಗದಂತೆ ನಿನ್ನ ಪ್ರಸನ್ನತೆಯನ್ನು, ನಿಮ್ಮ ಪ್ರೀತಿಯನ್ನು, ನಿಮ್ಮ ಕೃಪೆಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ದಯೆಯನ್ನು ಹೊಂದಿಕೊಂಡು ಹೋಗುವಂತೆ ಕೃಪೆ ಮಾಡಿ ರಚನೆ. ಈ ಹಿಂತಿರುಗಿ ಹೋಗಿ ತಿರುಗಿ ಬರುವ ತನಕ ನಿನ್ನ ಪ್ರಸನ್ನತೆ ಒಬ್ಬೊಬ್ಬರನ್ನು ಮುಚ್ಚಿಕೊಳ್ಳಲಿ ರಚನೆ. ನಿಮ್ಮ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೇನೆ ರಚನೆ. ಎಲ್ಲವನ್ನು ರಾಜನೇ ನಿನ್ನ ಕರದಲ್ಲಿಯೂ ನಿಮ್ಮ ಪಾದದಲ್ಲಿ ಒಪ್ಪಿಸ್ಕೊಡ್ತೇನೆ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ಎಲ್ಲ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬನಿಗೆ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದೆ ನನ್ನ ಪರಲೋಕದ ತಂದೆಯೇ. ಹಲ್ಲೆಲೂಯ. ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯ, ಸ್ತೋತ್ರ. ಎಲ್ಲರೂ ಸೇರಿ ಹೇಳೋಣ. ನನ್ನ ಮನವೇ ಹೊನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಹೊನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳೊಂದನ್ನು ಕೂಡ ಮರೆಯಬೇಡ. ಏಸು ಕ್ರಿಸ್ತುವಿನ ರಕ್ತಂ ಜಯಂ, ಏಸು ಕ್ರಿಸ್ತುವಿನ ರಕ್ತಂ ಜಯಂ, ಏಸು ಕ್ರಿಸ್ತುವಿನ ರಕ್ತಂ ಜಯಂ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ.